ಒಂದು ಸುಂದರವಾಗಿರುವಂಥ ಬಾಲ್ಯದ ಇನ್ನೊಂದು ಕಥೆಯನ್ನು ಇಲ್ಲಿ ನಾವು ಕೇಳ್ತೀವಿ. ಬಸವಣ್ಣ ತಾಯಿಯೊಡನೆ ದೇವಾಲಯಕ್ಕೆ ಹೊರಟಿದ್ದಾರೆ. ತಾಯಿಯೊಡನೆ ದೇವಾಲಯಕ್ಕೆ ಯಾವಾಗ ಬಸವಣ್ಣವರು ಹೊರಟಿದಾರ ಅಲ್ಲಿ ಒಂದು ಘಟನೆ ನಡೆಯುತ್ತದೆ. ಅವರ ಓಣಿಯೊಳಗ ಹೀಗೆ ದೇವಾಲಯಕ್ಕೆ ಹೋಗುವಾಗ ಬಸವಣ್ಣನಿಗೆ 7-8 ವರ್ಷದ ವಯಸ್ಸಿನವನದಾನೆ. ತಾಯಿಯ ಕೈಯನ್ನು ಹಿಡ್ಕೊಂಡ ದೇವಾಲಯಕ್ಕೆ ಹೊರಟಿದ್ದಾರೆ, ನಂದೀಶ್ವರ ದೇವಾಲಯಕ್ಕೆ. ಯಾವಾಗ ದೇವಾಲಯಕ್ಕೆ ಹೊರಟಿದ್ದಾರೆ ಆ ಓಣಿಯೊಳಗ ಒಂದು ಘಟನೆ ನಡೆಯುತ್ತದೆ. ಏನು ಘಟನೆ ಅಂತ ಕೇಳಿದಾರ, ಅಲ್ಲಿ ಚಿದಂಬರ ಶಾಸ್ತ್ರಿಗಳನ್ನವರು ಆ ಓಣಿಯೊಳಗಿರುವಂಥ ಪಂಡಿತರಾಗಿರುವಂಥ ಚಿದಂಬರ ಶಾಸ್ತ್ರಿಗಳವರ ಒಂದು ಹುಡುಗನ್ನ ಹೊಡ್ಯಾಕತ್ಯಾರ. ಒಂದು ಹುಡುಗನ್ನ, ಸಣ್ಣದಾಗಿರುವಂಥ ಒಂದು ಹುಡುಗನ್ನ ಆ ಓಣಿಯೊಳಗ ಆ ಚಿದಂಬರ ಶಾಸ್ತ್ರಿಗಳ ಹೊಡೆಯುತ್ತಾರ. ಈ ತಾಯಿಯೊಡನೆ ದೇವಾಲಯಕ್ಕೆ ಏನು ಬಸವಣ್ಣ ಹೊರಟಾನೆ ಆ ದೃಶ್ಯವನ್ನ ನೋಡಿದ. ಆ ದೃಶ್ಯವನ್ನ ಕಣ್ಣಾರೆ ಕಂಡಿರುವಂಥ ಬಸವ ಮಹಾತ್ಮರ ಕರಳ ತಾಳಲಿಲ್ಲ, ತಡಿಲಿಕ್ಕೆ ಆಗಲಿಲ್ಲ. ಇವನಿಗೆ 7-8 ವರ್ಷ ಆದೆ. ಆ ಹೊಡೆಯುವಂಥ ಪಂಡಿತರಾದ ಚಿದಂಬರ ಶಾಸ್ತ್ರಿಗಳವರಿಗೆ 60 ವರ್ಷದ ಯಜಮಾನರದಾರ. ಆ 60 ವರ್ಷದ ಯಜಮಾನ ಒಬ್ಬ ಸಣ್ಣ ಹುಡುಗನನ್ನ ಹೊಡೆಯುವ ದೃಶ್ಯವನ್ನ ಬಸವಣ್ಣನವರು ನೋಡ್ಯಾರ. ಆ ನೋಡಿದ ಗಳಿಗೆಯಾಗ ತಾಯಿಯನ ಹೀಗೆ ಕೈಯನ್ನು ಹಿಡ್ಕೊಂಡು ದೇವಾಲಯಕ್ಕೆ ಕರ್ಕೊಂಡು ಹೊರಟೇಳ. ಆ ತಾಯಿಯ ಕೈಯನ್ನು ತೆಗೆದ ಆ ದೇವಾಲಯಕ್ಕೆ ಹೋಗುವ ಗಳಿಗೆಯನ್ನು ಬಿಟ್ಟ ಆ ಶಾಸ್ತ್ರಿಗಳ ಹತ್ತಿರ ಹೋಗಿ ಕೇಳ್ತಾರ, ಯಪ್ಪ ಅವ ಸಣ್ಣ ಮಗು ಅದೇ, ತಿಳುವಳಿಕೆ ಭಾಳ ಕಡಿಮೆ ಇದ್ದಂಗದ, ವಯಸ್ಸು ಭಾಳ ಸಣ್ಣದದ, ಆ ಮಗುವಿನನ್ನ ನೀವು ಯಾಕೆ ಹೊಡ್ಯಾಕತ್ತೀರಿ ಅಂತ ಕೇಳದನಂತ. ಯಾವಾಗ ಈ ಮಾತ ಬಸವಣ್ಣ ಚಿದಂಬರ ಶಾಸ್ತ್ರಿಗಳವರಿಗೆ ಕೇಳ್ತಾನ, ಆಗ ಶಾಸ್ತ್ರಿಗಳವರ ಒಂದು ಮಾತು ಹೇಳ್ತಾರ, ಅವನನ್ನ ಈಗ ನಾ ಎಲ್ಲಿ ಯಾಕೆ ಹೊಡ್ಯಾಕತ್ತೀನಿ ಅಂದ್ರ ಅವ ಕೆಳವರ್ಗದ ಓಣಿ ಮನುಷ್ಯ ಹುಡುಗ. ಅದು ಸಣ್ಣ ಹುಡುಗ ಒಂದು ಆಕಳ ಕರುವಿನ ಕೂಡ ಆಡ್ಕೋತ ಆಡ್ಕೋತ ಏನು ಮಾಡ್ಯದ, ತನ್ನ ಓಣಿಯನ್ನು ಬಿಟ್ಟ ಇವರು ಓಣಿಯೊಳಗ ಬಂದಾನ. ನಾನು ಹೇಳುವ ಮಾತಿನ ಕಡೆ ಗಮನ ಇರಲಿ. ಕೆಳವರ್ಗದಾಗಿರುವಂಥ ಹುಡುಗ ಮನೆಯೊಳಗ ಒಂದು ಕರುವಿನ ಕೂಡ ಆಟ ಆಡ್ಕೋತ, ಆ ಕರು ಆಡ್ಕೋತ ಆಡ್ಕೋತ ಆ ಹುಡುಗ ಎಲ್ಲಿಗೆ ಬಂದಾನ, ಈ ಶಾಸ್ತ್ರಿಗಳವರ ಓಣಿಯೊಳಗ ಬಂದಾನ. ಅವಾಗ ಈ ಶಾಸ್ತ್ರಿಗಳವರ ಓಣಿಯೊಳಗ ಬರೋದರಿಂದ ಈ ಓಣಿ ಅಪವಿತ್ರ ಮಾಡಿದಾನೆ, ಈ ಓಣಿಯನ್ನ ಈತ ಅನಾಚಾರ ಮಾಡ್ಯಾನ, ಈ ಓಣಿಯ ಪಾವಿತ್ರ್ಯತೆಯನ್ನು ಕೆಡಿಸ್ಯಾನ ಅಂತ ಹೇಳಿ ಆ ಕೆಳವರ್ಗದ ಹುಡುಗನನ್ನ ಈ ಚಿದಂಬರ ಶಾಸ್ತ್ರಿಗಳವರ ಹೊಡ್ಯಾಕತ್ಯಾರ. ಇದನ್ನ ನೋಡಿರುವಂಥ ಬಸವಣ್ಣ, ಇದನ್ನು ಕಂಡಿರುವಂಥ ಬಸವಣ್ಣನವರಿಗೆ ಮನಸ್ಸ ತಾಳಲಿಕ್ಕೆ ಆಗಲಿಲ್ಲ. ಅವರಂತಾರೆ, ಅವ ಬಂದ್ರ ಈ ನೆಲ ಏನು ಕೆಡ್ತದೇನಂದ್ರ ಅವರು, ಅವ ಬಂದ್ರ ಈ ನೆಲ ಏನು ಹಾಳಾಗ್ಯದೇನು, ಆ ಮಗುವಿಗೆ ಯಾಕೆ ನೀವು ಹೊಡೆಯುತ್ತೀರಿ, ಅವ ಏನು ತಪ್ಪು ಮಾಡಿಲ್ಲ, ಅವ ತಪ್ಪು ಮಾಡಿಲ್ಲ ಅಂತ ಇವರು ಹೇಳಿದಾರ. ಚಿದಂಬರ ಶಾಸ್ತ್ರಿಗಳಂತಾರ, ಅವ ನಮ್ಮ ಓಣಿಯೊಳಗ ಈ ವೇಳೆಯೊಳಗ ಬಂದಿದ್ದೇ ಅಪರಾಧ, ಬಂದಿದ್ದೇ ತಪ್ಪ, ಅದಕ್ಕೆ ಅವನನ್ನು ನಾನು ಹೊಡೆಯುತ್ತೀನಿ ಅಂತ ಇವರಂತಾರ. ಆಗ ಬಸವಣ್ಣವರಂತಾರ, ನಿಮ್ಮದೇ ಅಂತ ಪಾಂಡಿತ್ಯ ಅಂದವ. ಪಂಡಿತರು ಅಂದ್ರೆ ಯಾರಿಗನಬೇಕಾಗ್ಯದ, ಶಾಣೆಯರು ಅಂತ ಯಾರಿಗನಬೇಕಾಗ್ಯದ, ಇನ್ನೊಬ್ಬರನ್ನ ಹರಿಸಬೇಕು, ಬಿದ್ದವರನ್ನ ಎತ್ತಬೇಕು, ಕಣ್ಣೀರ ಒರೆಸಬೇಕು, ಅವರಿಗೆ ಶಾಣೆಯರು ಅನ್ಬೇಕೇ ವಿನಃ
ನಿಮ್ಮಂತ ಶಾಣ್ಯರನ್ನು ತಗೊಂಡು ಏನು ಮಾಡೋದದ? ನಮ್ಮಲ್ಲಿ ಶಾಣ್ಯರೊಳಗ ಎರಡು ನಮೂನಿ ಶಾಣ್ಯರದಾರಂತ. ಪಂಡಿತರೊಳಗ ಎರಡು ನಮೂನಿ ಪಂಡಿತರಿ. ಒಂದು ಆಕಳ ಜಾತಿಯ ಪಂಡಿತರ, ಒಂದು ಕ್ವಾಣದ ಜಾತಿಯ ಪಂಡಿತರದಾರ ನಮ್ಮಲ್ಲಿ. ಆಕಳ ಜಾತಿಯ ಪಂಡಿತರ ನಮಗೆ ಬೇಕಾಗಿದ್ದಾರೆ ವಿನ ಕ್ವಾಣದ ಜಾತಿಯ ಪಂಡಿತರು ಬೇಕಾಗಿಲ್ಲ. ನೋಡಿ, ಎಲ್ಲೆರೆ ನಿಮ್ಮ ಒಡ್ಡಿನ ಹೊಲದಾಗ ಈ ಮಳೆ ಬಂದಾಗ ಒಂದು ಬದುವಿನಾಗ ನೀರು ನಿಂತಿರ್ತಾವ. ನೀರು ನಿಂತ ಗಳಿಗೆ ಒಳಗ ಒಂದು ಆಕಳಿಗೆ ನೀರಡಿಕೆ ಆಗಿರ್ತದ. ಆಕಳಿಗೆ ನೀರಡಿಕೆ ಆದರೆ ಆ ಒಡ್ಡಿನ ಬಾಯಾಗೆ ನೀರು ನಿಂತಾವೆ. ಆ ನೀರು ಕುಡಿಲಿಕ್ಕೆ ಹೋಗಿರುವಂತ ಆಕಳ ಬೇಸಿಗೆಯೊಳಗ ಬಾಯಾರಿಕೆ ಭಾಳ ಆಗ್ಯದ. ಒಡ್ಡಿನ ಬಾಯಾಗ ಸ್ವಲ್ಪ ನೀರದಾವೆ. ಆದರೆ ಆಕಳ ಏನು ಮಾಡ್ತದ? ಆ ನೀರಿನ ದಂಡಿಗೆ ನಿಂತುಕೊಂಡು ತಿಳಿಯಾಗಿರುವಂತ ನೀರು ಕುಡಿದು ಮತ್ತೆ ಮೇಯಕ್ಕೆ ಹೋಗ್ತದ. ಅದೇ ಒಂದು ಕ್ವಾಣಕ್ಕೆ ನೀರಡಿಕೆ ಆಗಿತ್ತು ಅಂದ್ರೆ ಆ ಕ್ವಾಣ ಏನು ಮಾಡ್ತದೆ? ಇದೇ ನೀರು ಕುಡಿಯಾಕ ಬರ್ತದ ಖರೆ, ಆದ್ರೆ ಒಮ್ಮೆಲೆ ದಂಡಿಗೆ ನಿಂತುಕೊಂಡು ತಿಳಿಯಾದ ನೀರು ಕುಡಿಯಲ್ಲ. ಅದರ ಕ್ವಾಣದ ಗುಣಧರ್ಮ ಏನು? ಇದ್ದ ನೀರಾಗ ದಪ್ಪಂತೂ ಬೀಳೋದು, ನೀರೆಲ್ಲ ರಾಡಿ ಮಾಡೋದು, ನೀರೆಲ್ಲ ಹೊಲಸು ಮಾಡೋದ, ಆಮೇಲೆ ಅದನ್ನು ಕುಡಿಯೋದು. ಇದು ಕ್ವಾಣದ ಗುಣಧರ್ಮ. ನಮಗೆ ಎಂಥವ್ರು ಬೇಕಾಗ್ಯಾರ? ಆಕಳ ಪಂಡಿತರಂತ ತಿಳಿ ನೀರನ್ನು ಕುಡಿಯೋರು ಬೇಕಾಗಿದ್ದಾರೆ ವಿನ ಇದ್ದ ನೀರು ರಾಡಿ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿ, ಸಮಾಜದ ಬಾಂಧವ್ಯವನ್ನು ಕೆಡಿಸಿ, ಸಮಾಜದ ರೀತಿ ನೀತಿಯನ್ನು ಕೆಡಿಸುವಂತ ಕ್ವಾಣದ ಜಾತಿಯ ಪಂಡಿತರು ನಮಗೆ ಬೇಕಾಗಿಲ್ಲ ಇವತ್ತು. ಅದಕ್ಕೆ ಇಲ್ಲಿ ಬಸವಣ್ಣನ ವಿಚಾರಗಳು ಏನಾಗಿದ್ದಾವೆ ಅಂದ್ರೆ ವಿಚಾರಕ್ಕೆ ಹಚ್ಚಿ ಚಿಂತನೆಗಳನ್ನು ಮಾಡ್ತಾ ಇದ್ದಾನೆ. ಆ ದೇವಾಲಯಕ್ಕೆ ಹೋಗುವ ಗಳಿಗೆ ಒಳಗ ಆ ಮಗುವಿನನ್ನು ಹೊಡೆಯೋದು ನೋಡಿ ಬಸವಣ್ಣವರಂತಾರ, ಏನು ನೆಲ ಕೆಡಲ್ಲ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ಷಡ್ದರ್ಶನ ಮುಕ್ತಿಗೆ ಅಂತ ನಮ್ಮಪ್ಪ ಬಸವಣ್ಣವರ ಹೇಳ್ಯಾರ. ಅಂದಮೇಲೆ ಈ ರೀತಿಯಾಗಿರುವಂತ ನೀವು ಅವರಿಗೆ ಹೊಡೆಯೋದು ಸರಿಯಲ್ಲ ಅನ್ನುವ ವಿಚಾರಗಳನ್ನ ಬಸವಣ್ಣ ಆ ಚಿದಂಬರ ಶಾಸ್ತ್ರಿಗಳಿಗೆ ಹೇಳ್ತಾನೆ. ಅಂದ್ರೆ ಈ ಜಗತ್ತಿನ್ಯಾಗ ಯಾರಿಗೆ ದೊಡ್ಡವರು ಅನ್ಬೇಕ್ರಿ? ಏನ ಪಂಡಿತರಾಗಿರುವಂತ ಚಿದಂಬರ ಶಾಸ್ತ್ರಿಗಳ ದೊಡ್ಡವರ? ಆ ಹೊಡೆಯುವ ಮಗುವಿನ ಕಣ್ಣೀರನ್ನು ಒರೆಸಿ ಅವನನ್ನು ಬಿಡಿಸಿರುವಂತ ನಮ್ಮಪ್ಪ ಬಸವಣ್ಣ ದೊಡ್ಡವ? ಯೋಚನೆ ಮಾಡ್ರಿ. ಎರಡರಲ್ಲಿ ನಾವು ಯೋಚನೆ ಮಾಡಬೇಕಾಗ್ಯದ. ಜಗತ್ನ್ಯಾಗ ಯಾರು ದೊಡ್ಡವ್ರಿ? ಜಗತ್ನ್ಯಾಗ ಯಾರು ದೊಡ್ಡವ್ರು? ಅದಕ್ಕೆ ಬೀರ್ಬಲ್ಲ ಅಕ್ಬರ್ ಮಹಾರಾಜ ಸಭೆಗೆ ಬಂದನ ಅಂದ್ರ ಒಂದು ಪ್ರಶ್ನೆ ಕೇಳ್ತಿದ್ದ. ಏನ್ ಕೇಳ್ತಿದ್ದ? ಈ ಸಂಸಾರ ಮೇ ಬಡ ಆದಮಿ ಕೌನ ಹೈ ಅಂತ ಕೇಳ್ತಿದ್ದ. ಈ ನಾಡಿನ್ಯಾಗ ಈ ಪ್ರಪಂಚದಾಗ ಯಾರು ದೊಡ್ಡವರಪ್ಪ ಅಂತ ಕೇಳ್ತಿದ್ದ. ಆಗ ಎಲ್ಲ ಮಂತ್ರಿಗಳು ಕೂತ್ಕೊಂಡಾರೆ. ಆಗ ಒಬ್ಬ ಮಂತ್ರಿ ಹೇಳ್ದ, ಜಿಸ್ಕೆ ಪಾಸ್ ಧನ್ ಹೈ ವಹಿ ಬಡ ಆದಮಿ ಹೈ ಅಂದವ. ಯಾವನ ಹತ್ತಿರ ಹಣ ಅದ ಅವ ಈ ನಾಡಿನ್ಯಾಗ ದೊಡ್ಡವ. ಮಗದೊಬ್ಬ ಪಂಡಿತ ಹೇಳ್ದ, ಜಿಸ್ಕೆ ಪಾಸ್ ವಿದ್ಯಾ ಹೈ ವಹಿ ಬಡ ಆದಮಿ ಹೈ ಅಂದವ. ಯಾವನ ಹತ್ತಿರ ವಿದ್ಯೆ ಅದ ಅವ ಈ ಜಗತ್ತಿನ್ಯಾಗ ದೊಡ್ಡವ. ಮಗದೊಬ್ಬ ಪಂಡಿತ ಹೇಳ್ದ, ಜಿಸ್ಕೆ ಪಾಸ್ ದೌಲತ್ ಹೈ ವಹಿ ಬಡ ಆದಮಿ ಹೈ ಅಂದವ. ಯಾವನ ಹತ್ತಿರ ದೌಲತ್ ಅದ ಅವ ಈ ನಾಡಿನ್ಯಾಗ ದೊಡ್ಡವ. ಇದೆಲ್ಲವನ್ನ ಕೇಳಿರುವಂತ ಅಕ್ಬರ ಮಹಾರಾಜ ಅಂತಾನೆ, ಬೀರ್ಬಲ್ ಈ ಜಗತ್ನ್ಯಾಗ ವಿದ್ಯೆ ಇದ್ರ ದೊಡ್ಡವ್ರೇನು, ಹಣ ಇದ್ರೆ ದೊಡ್ಡವ್ರೇನು, ದೌಲತ್ ಇದ್ರೆ ದೊಡ್ಡವ್ರೇನು ಅಂತ ಬೀರ್ಬಲ್ಗ ಕೇಳದ. ಬೀರ್ಬಲ್ ಹೇಳ್ದ, ವಿದ್ಯೆ ಇದ್ರೆ ದೊಡ್ಡವರಲ್ಲ, ಹಣ ಇದ್ರೆ ದೊಡ್ಡವರಲ್ಲ, ದೌಲತ್ ಇದ್ರೆ ದೊಡ್ಡವರಲ್ಲ. ಹಾಗಾದರೆ ಈ ನಾಡಿನಾಗ ಯಾರು ದೊಡ್ಡವರು ಅಂದ್ರೆ
बीरबल ಹೇಳ್ತಾನೆ हुजूर दूसरों के दुख दूर करने के लिए वही कोशिश करता है वही बड़ा आदमी है ಅಂದವ. ಈ ಜಗತ್ನ್ಯಾಗ ಯಾರು ದೊಡ್ಡವರಪ್ಪ? ಇನ್ನೊಬ್ಬರ ದುಃಖ ದುಮ್ಮಾನಗಳನ್ನ ದೂರ ಮಾಡ್ಲಿಕ್ಕ ಯಾರು ಪ್ರಯತ್ನ ಮಾಡ್ತಾರ ಅವರು ದೊಡ್ಡವರ ವಿನ ಇವ್ರು ಯಾರೂ ದೊಡ್ಡವರಲ್ಲ ಅಂದ. ಅದಕ್ಕೆ ನಿಮಗೆ ಮಾತನ ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ದೊಡ್ಡವರು ಅಂದ್ರೆ ಯಾರು ಅಂದ್ರೆ ವಯಸ್ಸಿನಿಂದ ಸಣ್ಣವರಾಗಿದ್ರು ಕೂಡ ಬಸವಣ್ಣನಂತವರ ಈ ನಾಡಿನಾಗ ದೊಡ್ಡವರು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ಯದ. ಯಾವಾಗಲೂ ದೊಡ್ಡವರಲ್ಲಿ ದೊಡ್ಡ ಗುಣಗಳೇ ಇರ್ತಾವ, ದೊಡ್ಡವರಲ್ಲಿ ದೊಡ್ಡ ಗುಣ ಇರ್ತಾವ, ಸಣ್ಣವರಲ್ಲಿ ಸಣ್ಣ ಗುಣನೇ ಇರ್ತಾವ. ಈಗ ನೋಡಿ, ಹಿರಿಯರಾಗಿರುವಂತ ಚನ್ನಬಸವ ಅಪ್ಪಗಳವರಲ್ಲಿ ಎಷ್ಟು ದೊಡ್ಡ ಗುಣ ಅದಾವೆ. ಸಾಮಾನ್ಯವನ ಮಗುವಿನನ್ನ ಹಿಡಿದು ದೊಡ್ಡವರವರಿಗನ ಮಾತನಾಡಿಸ್ತಾರೆ, ಕೇಳ್ತಾರೆ, ನಿಮ್ಮನ್ನ ಪ್ರಸಾದ ಮಾಡಿಸ್ತಾರೆ. ಇದೆಲ್ಲ ಭಾವಾದ ಅಂದರೆ ದೊಡ್ಡವರಲ್ಲಿ ದೊಡ್ಡ ಗುಣನೇ ಇರ್ತಾವ. ಸುಮ್ಮನ ನಿಮಗೊಂದು ಉದಾಹರಣೆ ಹೇಳ್ತಿ. ಶಿರಸಂಗಿಯ ಲಿಂಗರಾಜರ ಹೆಸರು ನೀವು ಕೇಳಿ. ದೊಡ್ಡವರಲ್ಲಿ ದೊಡ್ಡ ಗುಣನೇ ಹೆಂಗಿರ್ತಾವೆ ಅನ್ನೋದಕ್ಕೆ ಇವತ್ತೇನ ಬೆಳಗಾವಿಯೊಳಗ KLE ಸೊಸೈಟಿ ಏನು ಕಾಣುತ್ತೆ, ಬೆಳಗಾವಿಯೊಳಗ ಕಾಣುವಂತ KLE ಸೊಸೈಟಿ ಏನದೆ ಅದು ಲಿಂಗರಾಜರ ಆಸ್ತಿ. ನೆನಪಿಡ್ರಿ, ಅಂತ ಒಬ್ಬ ಲಿಂಗರಾಜ ಶಿರಸಂಗಿಯೊಳಗ ಇರಬೇಕಾದ್ರೆ ತನ್ನ ಮಾವಿನ ಹೊಲವನ್ನು ನೋಡಕ್ ಹೋಗಿದಾರಂತ. ಮಾವಿನ ತೋಪವನ್ನು ನೋಡ್ಲಿಕ್ಕೆ ಹೋಗ್ಯಾರ. ಈತ ಲಿಂಗರಾಜ ಈತ ರಾಜನಂದ ಮೇಲೆ ಇವನ ಜೊತೆಗೆ ಮಂತ್ರಿಗಳನ್ನು ಹೋಗ್ಯಾರ. ಎಲ್ಲರ ಆ ಮಾವಿನ ತೋಪವನ್ನು ನೋಡಿ ಮಾವಿನ ಗಿಡದ ಕೆಳಗ ಕೂತ್ಕೊಂಡಾರ. ಯಾವಾಗ ಮಾವಿನ ಗಿಡದ ಕೆಳಗೆ ಕೂತ್ಕೊಂಡಾರ ಆಗ ಒಂದು ಹುಡುಗ ಏನು ಮಾಡ್ತಾ, ಅಲ್ಲಿ 18 ಮಾವಿನ ಗಿಡ ಅದಾವೆ. ಇವರು ಲಿಂಗರಾಜರು, ಈ ಹೊಲದ ಮಾಲೀಕ, ಇಲ್ಲಿ ಅದಾನ ಕಲ್ಪನಾ ಇಲ್ಲದೆ ಆ ಹುಡುಗ ಏನು ಮಾಡ್ತಾ, ಆ ಗಿಡಕ್ಕ ಒಂದು ಕಲ್ಲು ಒಗಿತದ. ಆ ಮಾವಿನ ಗಿಡಕ್ಕ ಒಂದು ಕಲ್ಲು ಒಗದ. ಯಾವಾಗ ಮಾವಿನ ಗಿಡಕ್ಕ ಕಲ್ಲು ಒಗೀತ, ಆ ಮಾವಿನ ಗಿಡಕ್ಕೆ ಬಡಿದಿರುವ ಕಲ್ಲ ಯಾರಿಗೆ ಬಡಿತದ? ಲಿಂಗರಾಜರ ತಲೆಗೆ ಬಡಿತದ. ತಲೆ ಒಡಿತದ, ರಕ್ತ ಬರ್ತದ. ಆವಾಗ ಎಲ್ಲ ಮಂತ್ರಿಗಳಂತಾರೆ, ನಮ್ಮ ಮಹಾರಾಜರಿಗೆ ಯಾರ ಕಲ್ಲು ಒಗದಾರ, ಯಾರ ಕಲ್ಲು ಒಗದಾರ ಅನ್ನೋದ್ರಾಗ ಆ ಕಡೆ ಮಾವಿನ ಗಿಡದ ಕೆಳಗಡೆ ನೋಡಿರುವಂತ ಆ ಹುಡುಗ ಕಲ್ಲು ಒಗೆದು ನಿಂತಿದ್ದ. ಆ ಹುಡುಗ ನನ್ನ ಮಂತ್ರಿಗಳ ಲಿಂಗರಾಜರ ಎಲ್ಲರೂ ಕೂಡಿ ಅರಮನೆಗೆ ಕರ್ಕೊಂಡ್ಬರ್ತಾರ. ಅರಮನೆಗೆ ಕರ್ಕೊಂಡು ಬಂದ ಮೇಲೆ ಈತನಿಗೆ ಏನು ಶಿಕ್ಷಾ ಕೊಡೋಣ? ಯಾಕ ನಮ್ಮ ಲಿಂಗರಾಜರಿಗೆ, ನಮ್ಮ ಮಾಲೀಕರಿಗೆ ಯಾವಾಗ ಕಲ್ಲು ಒಗದಾನ ಅಂದ್ರ ಇವನಿಗೆ ಏನು ಶಿಕ್ಷಾ ಕೊಡೋಣ ಅಂತ ನಿರ್ಣಯವನ್ನು ಮಾಡ್ತಾರೆ. ಆ ನಿರ್ಣಯದೊಳಗ ಏನಾಗ್ತದೆ ಅಂದ್ರೆ, ಒಬ್ಬ ಮಂತ್ರಿ ಹೇಳದ, ಯಾವ ಹುಡುಗ ಯಾ ಕೈಯಿಂದ ಕಲ್ಲು ಒಗದಾನ ಆ ಕೈಯನ್ನೇ ಕತ್ತರಿಸಿ ಬಿಡ್ರಿ. ಇನ್ನೊಮ್ಮೆ ನಮ್ಮ ಹೊಲಕ್ಕೆ ಬಂದ ಅವ ಮಾವಿನ ಗಿಡಕ್ಕೆ ಕಲ್ಲು ಒಗೆಯಲ್ಲ ಅಂತ ಹೇಳದು. ಮಗದೊಬ್ಬ ಮಂತ್ರಿ ಅಂದ, ಬರೇ ಒಂದೇ ಕೈ ಬೇಡ, 2 ಕೈಗಳನ್ನು ಕತ್ತರಿಸೋಣ, ಇನ್ನೊಮ್ಮೆ ಅವ ಮಾವಿನ ಗಿಡಕ್ಕ ಕಲ್ಲ ಒಗೆಯಲ್ಲ ಅಂದ. ಮಗದೊಬ್ಬ ಮಂತ್ರಿ ಹೇಳ್ತಾನೆ, ಬರೇ 2 ಕೈ ಬೇಡ, ಆ 2 ಕೈಗಳ ಜೊತೆಗೆ ಮೊಳಕಾಲದವರೆಗಿನ ಕಾಲ ತೆಗೆದು ಬಿಡ್ರಿ ಅಂತ ಒಬ್ಬ ಹೇಳದು. ಮಗದೊಬ್ಬ ಮಂತ್ರಿ ಅಂತಾನ, ಕೈ ಕಾಲಿನ ಜೊತೆಗೆ ಇನ್ನೊಮ್ಮೆ ಈ ಭೂಮಿ ಮೇಲೆ ಅವ ಇರೋದ ಬೇಡ, ಅವನ ಪ್ರಾಣನ ತೆಗೀರಿ ಅಂತ ಮತ್ತೊಬ್ಬ ಹೇಳದ. ಇದೆಲ್ಲವನ್ನ ಕೇಳಿರುವಂತ ಲಿಂಗರಾಜ ಅಂತಾನೆ, ಯಪ್ಪ ನೀವೇನ ಆ ಕಲ್ಲು ಒಗದ ಹುಡುಗನಿಗೆ ಶಿಕ್ಷಾ ಕೊಡಬೇಕು ಅಂತ ಏನು ನಿರ್ಣಯ ಮಾಡಿರಲ್ಲ, ನಾನು ಒಂದು ನಿರ್ಣಯ ಮಾಡೀನಿ, ನಾನು ಒಂದು ಶಿಕ್ಷೆಯನ್ನು ಕೊಡಬೇಕನ್ನಕತ್ತೀನಿ, ನಂದೊಂದು ಮಾತು ಕೇಳ್ರಿ ಅಂದ. ಆ ಹುಡುಗಂತಾನೆ, ಇವರ ಇಂಥ ಶಿಕ್ಷಾ ಕೊಡಬೇಕಾದ್ರ
ಇನ್ನು ಲಿಂಗರಾಜ ಹೊಡೆಸಿಕೊಂಡಿರುವಂತವ ಏನು ಶಿಕ್ಷಾ ಕೊಡಬೇಕು ಅಂತ ಆ ಹುಡುಗ ಅಳ್ಳಾಕತ್ತಿತ್ತು. ಆ ಗಳಿಗೆ ಒಳಗ ಲಿಂಗರಾಜರು ಹೇಳ್ತಾರ, ಆ ಹುಡುಗನಿಗೆ ಏನು ಶಿಕ್ಷಾ ಕೊಡಬೇಕು ಅಂದ್ರ ಆ ಗಿಡಕ್ಕ ಕಲ್ಲು ಒಗದರ, ಗಿಡಕ್ಕ ಕಲ್ಲು ಒಗದರ ತಿನ್ನಾಕ 4 ಹಣ್ಣು ಕೊಡ್ತಿತ್ತು ಆ ಗಿಡ. ಈ ಜೀವ ಉಳ್ಳಂತ ಈ ಗಿಡಕ್ಕೆ ಯಾವಾಗ ಕಲ್ಲು ಒಗದಾನ ಅಂದ ಮೇಲೆ ಆ 4 ಎಕರೆ ಮಾವಿನ ಹೊಲ ಇದ್ದ ಭೂಮಿನ ಆ ಹುಡುಗನ ಹೆಸರಲ್ಲೇ ದಾನವಾಗಿ ಕೊಟ್ಟು ಬಿಡ್ರಿ ಅಂದ್ರು ಯಾರು? ಲಿಂಗರಾಜರು. ನೋಡಿ, ಈ ಮಾತು ನಿಮಗೆ ಯಾಕೆ ಹೇಳದೆ ಅಂದರೆ ದೊಡ್ಡವರಲ್ಲಿ ದೊಡ್ಡ ಗುಣನೇ ಇರ್ತಾವ, ಸಣ್ಣವರಲ್ಲಿ ಯಾವಾಗಲೂ ಸಣ್ಣ ಗುಣನೇ ಇರ್ತಾವ. ಇಲ್ಲಿ ಬಸವಣ್ಣನವರಲ್ಲಿ ಎಂಥ ಒಂದು ದೊಡ್ಡ ಗುಣ ಅದ ನೋಡಿ. ಆ ಮಗುವಿನನ್ನ ಅಳುವ ಮಗುವಿನನ್ನ ಸರಿಸಿ ಆ ಚಿದಂಬರ ಶಾಸ್ತ್ರಿಗಳವರಿಗೆ ಈ ರೀತಿಯಾಗಿ ಮಾಡದ ತಪ್ಪು ಅಂತ ಹೇಳಿ ನೋಡಿ, 7-8ನೆಯ ವಯಸ್ಸಿನೊಳಗನ ಈ ರೀತಿಯಾಗಿ ಮಾತುಗಳನ್ನು ಹೇಳ್ತಾನ. ಅದರ ಜೊತೆಗೆ ಆ ಯಾವ ಹುಡುಗ ನನ್ನ ಬಸವಣ್ಣ ಮುಟ್ಟಿ ಅವನ ಕೈ ಹಿಡಿದ ಶಾಲೆಗೆ ಕರ್ಕೊಂಡೋಗ್ತಾನಂತ. ಯಾವ ಹುಡುಗ ಓಣಿಯೊಳಗ ಬಂದ್ರ ನಮ್ಮ ಓಣಿ ಕೆಡ್ತಾದೆ ಅಂತಿದರ ಆ ಹುಡುಗನನ್ನ ಮುಟ್ಟಿ ಬಸವಣ್ಣ ಶಾಲೆಗೆ ಕರ್ಕೊಂಡೋಗ್ತಾನ. ಅಲ್ಲಿ ಶಾಲೆಯೊಳಗ ಮಾಸ್ತರ್ ಗುರುಗಳು ಈ ಬಸವಣ್ಣನ ನೋಡಿ ಅಂತಾರ, ಏ ಬಸವ ಅವನನ್ನ ಯಾಕೆ ಕರ್ಕೊಂಬಂದಿದೀಯ ಅಂದ್ರ ಅವ ಕೆಳವರ್ಗದ ಮನುಷ್ಯ ಅದಾನ, ಅವನಿಗೆ ಶಾಲೆಯೊಳಗ ಪ್ರವೇಶ ಇಲ್ಲ, ಅವನನ್ನ ಯಾಕೆ ಕರ್ಕೊಂಬಂದಿದೀಯ ಅಂದ್ರ ಇಲ್ಲ, ಅವನು ಅಕ್ಷರಾಭ್ಯಾಸ ಮಾಡಬೇಕಾಗ್ಯದ, ಅವನಿಗೇನೆ ಜ್ಞಾನ ಬರಬೇಕಾಗ್ಯದ, ಅವನಿಗೇನೆ ತಿಳುವಳಿಕೆ ಬರಬೇಕಾಗ್ಯದ, ಅವನು ಅಕ್ಷರವನ್ನು ಕಲೀಲಿ ಅಂದ. ಆಗ ಈ ಮಾತನ್ನು ಹೇಳಿದಾಗ ಅಲ್ಲಿಯ ಗುರುಗಳು ಸಂಪ್ರದಾಯವಾದಿ. ಈ ಕತೆ 800 ವರ್ಷಗಳ ಹಿಂದಿನ ಮಾತು. ಇವತ್ತಿಗೂ ಇಂಥ ಘಟನೆಗಳು ಅಲ್ಲಲ್ಲಿ ನಡೆಯುತ್ತವೆ. ಅಲ್ಲಲ್ಲಿ ನಾವು ಮರುಕಳಿಸೋದನ್ನ ಕಾಣ್ತೀವಿ. ಹೀಗೆ ಬಸವಣ್ಣ ಎಲ್ಲವನ್ನ ಬಹಳ ಕೂಲಾಗಿ ವಿಚಾರವನ್ನ ಮಾಡ್ತಾ ಆ ಶಾಲೆಯೊಳಗ ಇವನನ್ನ ಮುಟ್ಟಿಸಿಕೊಳ್ಳಲ್ಲ ಅನ್ನುವ ಮಾತುಗಳು ಶಿಕ್ಷಕರು ಹೇಳಿದಾಗ ಆಗ ಬಸವಣ್ಣ ಅಂತಾನೆ, ಮತ್ತ ಅವನಿಗೆ ಶಾಲೆ ಇಲ್ಲ ಅಂದ್ರ ನನಗನು ಬೇಡ ಅಂದ. ಬಸವಣ್ಣ ಯಾವ ರೀತಿಯಾದ ಯೋಚನೆ ಅದಾವೆ ನೋಡಿ. ಸಣ್ಣ ಮಾತುಗಳೇ ಕರೆ ಬಸವಣ್ಣ ಎಲ್ಲವನ್ನ ಎಷ್ಟು ಚಿಂತನೆಯಿಂದ ವಿಚಾರವಾಗಿ ಬಸವ ಮಹಾತ್ಮರ ಈ ನಾಡಿನೊಳಗ ವಿಚಾರಗಳನ್ನು ಬಿತ್ತುತ್ತಾರೆ ಅನ್ನೋದನ್ನ ಇಲ್ಲಿ ನಾವು ಕೇಳ್ತೀವಿ. ನಡಿಗೊಮ್ಮೆ ಬಸವಲಿಂಗ, ನುಡಿಗೊಮ್ಮೆ ಬಸವಲಿಂಗ, ಅಡಿಗಡಿಗೆ ಬಸವಲಿಂಗ ಬಸವಲಿಂಗ ಬಸವಲಿಂಗ, ನಡಿಗೊಮ್ಮೆ ಬಸವಲಿಂಗ, ನುಡಿಗೊಮ್ಮೆ ಬಸವಲಿಂಗ. ನಡಿಗೊಮ್ಮೆ ಬಸವಲಿಂಗ, ನುಡಿಗೊಮ್ಮೆ ಬಸವಲಿಂಗ, ಅಡಿಗಡಿಗೆ ಬಸವಲಿಂಗ ಬಸವಲಿಂಗ, ನಡಿಗೊಮ್ಮೆ ಬಸವಲಿಂಗ, ನುಡಿಗೊಮ್ಮೆ ಬಸವಲಿಂಗ, ಅಡಿಗಡಿಗೆ ಬಸವಲಿಂಗ ಬಸವಲಿಂಗ, ಬಸವಲಿಂಗ ಬಸವಲಿಂಗ. ಕೊಡುವ
ಕೊಡುವಾಗ ಬಸವಲಿಂಗ ಕೊಂಬುವಾಗ ಬಸವಲಿಂಗ ಕೊಡುವಾಗ ಬಸವಲಿಂಗ ಕೊಂಬುವಾಗ ಬಸವಲಿಂಗ ಕಾಯಕದಲ್ಲಿರುವಾಗ ಬಸವಲಿಂಗ ಕೊಡುವಾಗ ಬಸವಲಿಂಗ ಕೊಂಬುವಾಗ ಬಸವಲಿಂಗ ಕಾಯಕದಲ್ಲಿರುವಾಗ ಬಸವಲಿಂಗ 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 ನಡಿಗೊಮ್ಮೆ ಬಸವಲಿಂಗ ನುಡಿಗೊಮ್ಮೆ ಬಸವಲಿಂಗ ಅಡಿಗಡಿಗೆ ಬಸವಲಿಂಗ ಬಸವಲಿಂಗ ಭಾರವನ್ನು ಹೊತ್ತಾಗ ಬಸವಳಿದು ನಿಂದಾಗ ಭಾರವನ್ನು ಹೊತ್ತಾಗ ಬಸವಳಿದು ನಿಂದಾಗ ಬಾಯಾರಿ ಬಳಿಲಿದಾಗ ಬಸವಲಿಂಗ ಭಾರವನ್ನು ಹೊತ್ತಾಗ ಬಸವಳಿದ ನಿಂದಾಗ ಬಾಯಾರಿ ಬಳಲಿದಾಗ ಬಸವಲಿಂಗ 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 ನಡಿಗೊಮ್ಮೆ ಬಸವಲಿಂಗ ದಾರಿ ಕಾಣದಾದಾಗ ನಿರುತ ನಿನ್ನ ಭಜಿಸುವಾಗ ದಾರಿ ಕಾಣದಾದಾಗ ನಿರುತ ನಿನ್ನ ಭಜಿಸುವಾಗ ಕರುಣದಿಂಬ ರಕ್ಷಿಪ ನಮ ಬಸವಲಿಂಗ ಕರುಣದಿಂಬ ರಕ್ಷಿಪ ನಮ ಬಸವಲಿಂಗ 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 ನಡಿಗೊಮ್ಮೆ ಬಸವಲಿಂಗ ನುಡಿಗೊಮ್ಮೆ ಬಸವಲಿಂಗ ಅಡಿಗಡಿಗೆ ಬಸವಲಿಂಗ ಬಸವಲಿಂಗ ನಡಿಗೊಮ್ಮೆ ಬಸವಲಿಂಗ ನುಡಿಗೊಮ್ಮೆ ಬಸವಲಿಂಗ ನುಡಿಗೊಮ್ಮೆ ಬಸವಲಿಂಗ ಬಸವಣ್ಣನವರು ಬಾಗೇವಾಡಿಯೊಳಗ ಇರಬೇಕಾದ್ರ ಎಲ್ಲವನ್ನ ವಿಚಾರವಾಗಿ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಇರಬೇಕಾದ್ರೆ ಅವರ ಮನೆಯೊಳಗ ಇನ್ನೊಂದು ಘಟನಾ ನಡೆಯುತ್ತದೆ. ಆಗಲೇ ಬಸವಣ್ಣನವರಿಗೆ 10-12 ವಯಸ್ಸುಗಳು ಬಂದಿದ್ದಾವೆ. 10-12 ವಯಸ್ಸು ಬಂದಿರುವಂಥ ಆ ಗಳಿಗೆಯೊಳಗ ಈ ಬಸವಣ್ಣನವರಿಗೆ ಮುಂಜವಿ ಮಾಡಬೇಕು ಅಂತ ಒಂದು ಯೋಚನೆಯನ್ನು ಬರ್ತದೆ. ಮುಂಜವಿಯನ್ನು ಮಾಡಬೇಕು ಅಂದಾಗ ಆಗಲೇ ಎಲ್ಲ ಪಂಡಿತರ ಈ ಮಂಡಿಗೆಯ ಮಾದರಸರ ಮನೆಯೊಳಗೆ ಸೇರಿದಾರ. ಸೇರಿ ಬಸವಣ್ಣನವರಿಗೆ ಮುಂಜವಿಯನ್ನು ಮಾಡೋಣ. ಯಾಕೆ ನಾವು ಶೈವ ಬ್ರಾಹ್ಮಣರಾಗಿರೋದರಿಂದ ಆ ಧರ್ಮದ ಪರಂಪರೆಯಂತೆ ಮುಂಜವಿಯನ್ನು ಮಾಡಬೇಕು ಅಂತ ಎಲ್ಲ ತಯಾರಿಯನ್ನು ನಡೆಯುತ್ತದೆ. ಆಗ ಬಸವಣ್ಣನವರ ಆ ಮುಂಜವಿಯನ್ನು ಮಾಡಿಕೊಳ್ಳಿಕ್ಕ ಆ ಜನಿವಾರವನ್ನು ಧರಿಸಿಕೊಳ್ಳಿಕ್ಕ ಬಸವಣ್ಣನವರು ಒಪ್ಪುವುದಿಲ್ಲ. ಕಾರಣ ಏನು ಅಂದರೆ ಆಗಲೇ ಬಸವಣ್ಣವರು ಹೇಳಿದ್ದಾರೆ, ನನಗೆ ಹುಟ್ಟಿದ ಗಳಿಗೆಯೊಳಗನೆ ಕೂಡಲ ಸಂಗಮನಾಥನೇ ಬಂದು ನನಗೆ ಲಿಂಗ ಧಾರಣೆಯನ್ನು ಮಾಡಿ ಹೋಗಿದ್ದಾನೆ, ಲಿಂಗವನ್ನು ಕಟ್ಟಿ ಹೋಗಿದ್ದಾನೆ ಅಂದ ಮೇಲೆ ನನಗೆ ಈ ಜನಿವಾರದ ಈ ಮುಂಜವಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಸವಣ್ಣನವರ ಅಲ್ಲಿ ವಾದ ಮಾಡ್ತಾರೆ. ಒಂದು ವೇಳೆ ನೀವು ಈ ರೀತಿಯಾಗಿರುವಂಥ ಮುಂಜವಿಯನ್ನು ಮಾಡದೇ ಆಗಿದ್ರೆ ಈ ಧರ್ಮದೊಳಗ ಸಮಾನತೆ ಅನ್ನೋದು ಇಲ್ಲ. ಈ ಧರ್ಮದೊಳಗ ಸಮಾನತೆಯ ಭಾವ ಇಲ್ಲ. ಹೆಣ್ಣಿಗೊಂದು ಧರ್ಮ ಅದ, ಗಂಡಿಗೊಂದು ಧರ್ಮ ಅದ, ಅದಕ್ಕೆ ನಾನು ಈ ಪರಂಪರೆಯನ್ನು ಒಪ್ಪಲ್ಲ ಅಂತ ಬಸವಣ್ಣನವರು ವಾದ ಮಾಡ್ತಾರೆ. ನಿನ್ನೆಯ ದಿನ
ಚನ್ನಬಸವ ಅಪ್ಪಗಳು ಹೇಳಿದಾರಲ್ಲ, ಇವತ್ತ ನಮ್ಮ ಲಿಂಗಾಯತ ವೀರಶೈವ ಧರ್ಮದೊಳಗ ಗಂಡಿಗಿ ಒಂದೇ ಧರ್ಮ, ಹೆಣ್ಣಿಗೂ ಒಂದೇ ಧರ್ಮ. ಇಲ್ಲಿ ಭೇದ ಭಾವ ಅನ್ನೋದ ನಮ್ಮ ಲಿಂಗಾಯತ ವೀರಶೈವರಲ್ಲಿ ಇಲ್ಲ. ಇನ್ನು ಕೆಲವು ಧರ್ಮಗಳಲ್ಲಿ ಹೆಣ್ಣಿಗೆ ಪೂಜೆಯ ಹಕ್ಕು ಇಲ್ಲ, ಹೆಣ್ಣಿಗೆ ದೇವರ ಗುಡಿಯಾಗ ಹೋಗೋ ಹಕ್ಕಿಲ್ಲ, ಹೆಣ್ಣಿಗೆ ಬೇರೆ ಬೇರೆ ಸ್ಥಾನಮಾನಗಳು ಇಲ್ಲ. ಆದರೆ ನಮ್ಮ ವೀರಶೈವರೊಳಗ ಇದು ಯಾವುದೂ ಭೇದ ಇಲ್ಲ. ಅದಕ್ಕೆ ಬಸವಣ್ಣವನ ಮಾತು ಕೇಳ್ತಾನೆ, ಒಂದು ವೇಳೆ ನನಗ ಮುಂಜಿ ಮಾಡೋದಾಗಿದ್ರೆ ನನ್ನಕ್ಕಿಂತಲೂ ಹಿರಿಯಳಾದ ನನ್ನ ಅಕ್ಕ ನಾಗಮ್ಮಳಿಗೆ ಯಾಕ ಈ ಮುಂಜುವಿಯ ಪದ್ಧತಿ ಇಲ್ಲ ಅಂತ ಕೇಳೋದು. ಆವಾಗ ಅಲ್ಲಿರುವ ಪಂಡಿತರಂತಾರ, ಇದು ನೀನು ಕೇಳೋ ಪ್ರಶ್ನೆ ಅಲ್ಲ, ನಾವು ಏನು ಹೇಳ್ತೇವೆ ಬರೀ ಹ್ಞೂ ಅನ್ಬೇಕೇ ವಿನ ನೀ ಪ್ರಶ್ನೆ ಮಾಡಬಾರ್ದು ಅಂದ್ರು. ಈಗನೂ ಒಂದು ಕಾಲ ಇದೇ ಇತ್ತು ನಮಗ್, ಏನು ಹೇಳಿದ್ದ ಬರೀ ಹ್ಞೂ ಅನ್ಬೇಕೇ ವಿನ ಮರಳಿ ಪ್ರಶ್ನೆ ಮಾಡಂಗ ಇರಲಿಲ್ಲ. ಆದರೆ ಇಲ್ಲಿ ಬಸವಣ್ಣನವರು ಎಲ್ಲವನ್ನ ಪ್ರಶ್ನೆ ಮಾಡಿ ಒಪ್ಪುವಂತ ಮನಸ್ಸಿನೊಳಗ ಇದ್ದಾನೆ. ಹಿಂಗ ಇರಬೇಕಾದ್ರ ಬಸವಣ್ಣ ಅಂತಾನೆ, ಈ ರೀತಿಯಾಗಿರುವಂತಲ್ಲಿ ನಾನು ಇರೋದ ಬೇಡ, ಈ ಬಾಗೇವಾಡಿಯೊಳಗ ನಾನು ಇರೋದ ಬೇಡ, ನನ್ನ ಬೌದ್ಧಿಕವಾಗಿರುವಂತ ವಿಕಾಸಕ್ಕ ಸೂಕ್ತವಾಗಿರುವಂತ ತಾಣ ಯಾವುದು ಅಂದರೆ ಅದು ಕೂಡಲ ಸಂಗಮ ಕ್ಷೇತ್ರವಾಗ್ಯದ. ನಾನು ಈ ಇಂಗ್ಲೇಷರ ಬಾಗೇವಾಡಿಯೊಳಗ ಇರೋದ ಬೇಡ, ನಾನು ಸಂಗಮನಾಥನಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು ಅಂತ ಒಂದು ಮನಸ್ಸನ್ನು ಮಾಡ್ಯಾರ. ಯಾವಾಗ ಹೀಗೆ ಮನಸ್ಸು ಮಾಡಿದ್ದಾರೆ, ಒಂದು ಗಳಿಗೆ ಬಸವಣ್ಣವರ ಮನಸ್ಸು ಹೊಯ್ದಾಡ್ತದ. ಯಾಕೆ ಹೊಯ್ದಾಡ್ತದ ಬಸವಣ್ಣವರಿಗೆ? ಇಲ್ಲಿ ನಾ ಜನಿವಾರ ಒಲ್ಲೆ ಅಂತ ಬಿಟ್ಟೀನಿ, ಅಲ್ಲಿ ಸಂಗಮ ಕ್ಷೇತ್ರದೊಳಗೆ ಹೋದ್ರೆ ನನ್ನನ್ನು ಇಟ್ಕೋತಾರೋ ಇಲ್ಲೋ, ಜಾತವೇದ ಮುನಿಗಳ ಹತ್ತಿರ ನನಗೆ ವೇದಾಧ್ಯಯನಕ್ಕ ನನಗೆ ಕರ್ಕೋತಾರ ಇಲ್ಲ ಅನ್ನುವ ಈ ಮನಸ್ಸಿನ ಹೊಯ್ದಾಟ ಪ್ರಾರಂಭವಾಯಿತು ಬಸವಣ್ಣವ್ರಿಗೆ. ಎಲ್ಲರಿಗೂ ಒಂದು ಗಳಿಗೆ ಇರ್ತದೆ ಈ ಮನಸ್ಸಿನ ಹೊಯ್ದಾಟ. ಯಾರಿಗೂ ಬಿಟ್ಟಿಲ್ಲ, ಯೋಗಿಗೂ ಬಿಟ್ಟಿಲ್ಲ, ತ್ಯಾಗಿಗೂ ಬಿಟ್ಟಿಲ್ಲ, ಸಂಸಾರಿಗೂ ಬಿಟ್ಟಿಲ್ಲ. ಇದು ಮನಸ್ಸು, ಇದು ಒಂದು ಗಳಿಗೆ ಅಳಿಗಾಡಿಸ್ತದೆ. ಇಲ್ಲೆಲ್ಲ ನಾವು ಕೂತೀವಿ ಅಂದ್ರೆ ನಾವೆಲ್ಲ ಇಲ್ಲಿ ಇದ್ದೀವಿ, ನಮ್ಮ ದೇಹನೇ ಬಹಳ ಅದಾವೆ, ನಮ್ಮ ಮನಸ್ಸು ಇಲ್ಲಿ ಇರೋದು ಬಹಳ ಕಮ್ಮಿ ಅದ. ಅದಕ್ಕೆ ಎಲ್ಲಿ ತನ ಈ ಮನಸ್ಸಿನ ಹೊಯ್ದಾಟ ನಿಲ್ಲಲ್ಲ, ಒಂದು ಗುರಿಯನ್ನು ನಾವು ಮುಟ್ಟಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಸವಣ್ಣನವರು ಸಹಜವಾಗಿ ಈ ಸಾಧಕಾವಸ್ಥೆಯೊಳಗ ಮನಸ್ಸಿನ ಚಂಚಲತೆಯನ್ನ, ಮನಸ್ಸಿನ ಈ ಹೊಯ್ದಾಟ ನೋಡ್ರಿ ಹೆಂಗದ. ಅದಕ್ಕೆ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಒಂದು ಮಾತು ಬರೀತಾರೆ, ಮನವೆಂಬ ಮರ್ಕಟ ತನು ಎಂಬ ವೃಕ್ಷವನೇರಿ. ಈ ಮನಸ್ಸಿಗೆ ಏನಂದ್ರ ಮಂಗ್ಯ ಅಂತ ಕರೆದಾರ. ಮನವೆಂಬ ಮರ್ಕಟ ತನು ಎಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲಗಳ ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಎನ್ನ ನುಳಿಸಿಕೊಳ್ಳಯ್ಯ ಅಖಂಡೇಶ್ವರ ಅಂತ ಬಿಡ್ಕೊತಾರ. ಈ ಮನಸ್ಸು ಅನ್ನುವಂಥ ಮಂಗ್ಯಾಗ ಇಲ್ಲಿ ಎದರಿಂದ ಕಟ್ಟಬೇಕಾಗ್ಯದಂದ್ರೆ ಪರಮಾತ್ಮನ, ಭಗವಂತನ, ಗುರುವಿನ ನಾಮಸ್ಮರಣೆ ಎನ್ನುವ ಹಗ್ಗದಿಂದ ಕಟ್ಟಬೇಕಾಗ್ಯದಂತ. ಈ ನಾಮಸ್ಮರಣೆಯ ಹಗ್ಗದಿಂದ ಈ ಹರಿದಾಡುವ ಮನವನ್ನು ಕಟ್ಟಬೇಕು. ಅದಕ್ಕೆ ಈ ಮನುಷ್ಯಗೆ ಮಂಗ್ಯ ಅಂದ್ರು. ಈ ಮಂಗ್ಯ ಎಲ್ಲರ ಸುಮ್ ಕೂತಿದ ನೋಡಿರಿ ನೀವು. ಈ ಮಂಗ್ಯ ಎಲ್ಲಿನೂ ಸುಮ್ ಕುಂದ್ರಲ್ಲ, ಒಂದು ಟೊಂಗೆಯಿಂದ ಒಂದು ಟೊಂಗ್ಯಾಗ, ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೆಂಗ ಜಿಗದಾಡ್ತಾರೆ ಹಂಗ ಈ ಮನಸ್ಸನ್ನು ಹೊಯ್ದಾಡದೆ. ಈಗ ನೋಡಿ, ನಿಮ್ಮ ಮನಸ್ಸಿನೊಳಗ ಇಲ್ಲಿ ನೀವೆಲ್ಲರೂ ಕುತ್ಕೊಂಡಿ ಮನಸ್ಸು ಒಳ್ಳೆಯದು ಯೋಚನೆ ಮಾಡಲ್ಲ,
ಯಾವಾಗಲೂ ಕೆಟ್ಟದ ಕಡೆನೇ ಮನಸ್ಸು ಯೋಚನೆ ಮಾಡ್ತಿರ್ತಾವ. ಒಳ್ಳೆಯದು ಮಾಡಂದ್ರೂ ಮಾಡಲ್ಲ, ಕೆಟ್ಟದ್ದನ್ನ ಹೇಳಲಾರದೆ ಮನುಷ್ಯ ಮಾಡ್ತಾರ. ಅದು ಮನುಷ್ಯನ ಸಹಜ ಗುಣಧರ್ಮ. ಈಗ ನೀವೆಲ್ಲ ಇಲ್ಲಿ ಕುತ್ಕೊಂಡಿರಿ, ನಿಮ್ಮ ಮುಂದ 2 ಬುಟ್ಟಿ ಇಡ್ತೀವಿ. ಆ 2 ಬುಟ್ಟ್ಯಾಗ ಏನು ಮಾಡೋಣ? ಒಂದು ಬುಟ್ಟ್ಯಾಗ ಸುಡ ಸುಡ ಬಜ್ಜಿ ಹಾಕೋಣ, ಇನ್ನೊಂದು ಬುಟ್ಟ್ಯಾಗ ಚಲೋ ಬಾಳೆಹಣ್ಣು ಹಾಕೋಣ. ಯಾವುದು ತಿನ್ನಬೇಕಂತ ಬಯಸ್ತದ್ರಿ ಮನುಷ್ಯ? ಏನು ಬಾಳೆಹಣ್ಣು ತಿನ್ಬೇಕಂತಾನ, ಏನು ಸುಡ ಬಜ್ಜಿ ತಿನ್ಬೇಕಂತಾನ? ಹೊಟ್ಟಿ ಕೆಡಲ್ದ್ಯಾಕ? ನಾಳಿಗೆ ದವಾಖಾನಿ ಹೋಗಲ್ಯಾಕ? ಬಜಿನ ಬೇಕಂತಾನೆ ವಿನ ಬಾಳೆಹಣ್ಣು ಬೇಕು ಅಂತ ಅನ್ನಲ್ಲ. ನೀವಲ್ಲ, ನಮಗೂ ಅನ್ನಕ್ಕಾಗಲ್ಲ ಮುಂದಿಟ್ಟಾಗ. ಕಾರಣ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಈ ಮನಸ್ಸು ಅನ್ನೋದೇನದೆ ಹೀಗೆ ಚಂಚಲವಾಗಿ ಹೊಯ್ದಾಡುವ ಮನಸ್ಸು. ಇಲ್ಲಿನ ಬಸವಣ್ಣವರಿಗೆ ಒಂದು ಗಳಿಗೆ ಅಂತಾರೆ, ನಾನು ಈ ಸಂಗಮನಾಥನಲ್ಲಿ ಹೋದ್ರ ನನಗ ಅವರ ಅವಕಾಶ ಕೊಡ್ತಾರೋ ಇಲ್ಲೋ, ನನ್ನನ್ನು ಅಲ್ಲಿ ವೇದಾಧ್ಯಯನವನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡ್ತಾರೋ ಇಲ್ಲೋ ಅಂತ ಈಗೊಂದು ಮನಸ್ಸು ಯೋಚನೆಯನ್ನು ಮಾಡ್ತಾರೆ. ಮತ್ತೆ ಬಸವಣ್ಣನವರೇ ನಿರ್ಣಯ ಮಾಡ್ಕೋತಾರ. ಏನ್ ನಿರ್ಣಯ ಮಾಡ್ಕೋತಾರ? ಜಗತ್ತ ವಿಶಾಲದ, ಈ ಜಗತ್ತು ಬಹಳ ದೊಡ್ಡದ, ಅಲ್ಲಿ ನನ್ನನ್ನು ಕರ್ಕೋಲಿಲ್ಲ ಅಂದ್ರೆ ಏನಾಯ್ತು? ದೇವ ಹುಟ್ಟಿಸಿದ ದೇವನಿಗೆ ನಾ ಏನು ಭಾರ ಆಗಲ್ಲ. ಅದಕ್ಕೆ ಬಸವಣ್ಣವರು ಏನು ವಿಚಾರ ಮಾಡಿದ್ರು ಅಂದ್ರೆ, ನಾ ದೇವರಿಗೆ ಭಾರ ಆಗಲ್ಲ, ಏನಾದರಾಗಲಿ ಸಂಗಮಕ್ಕೆ ಹೋಗೋಣ ಅಂತ ಈಗೊಂದು ಮನಸ್ಸು ಚಿಂತನೆಯನ್ನು ಮಾಡ್ತಾರೆ. ಒಮ್ಮೆ ನನ್ನಲ್ಲಿ ಕರ್ಕೋತಾರೋ ಇಲ್ಲ ಅಂತ ಒಂದು ಯೋಚನೆ ಮಾಡಿದ್ರ, ಇನ್ನೊಂದು ಮನಸ್ಸು ಈಗ ಯೋಚನೆ ಮಾಡ್ತಾರೆ. ಕೊನೆಗೆ ಖಾತ್ರಿ ಮಾಡ್ಕೊಂಡ್ರು. ಏನು ಮಾಡಿದ್ರ? ಏನಾದರಾಗಲಿ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿನ್ನಿತ್ತೆ ಕೂಡಲ ಸಂಗಮ ದೇವ ಎಂದು ಬಳ್ಳಿಗೆ ಕಾಯಿ ಭಾರಾಗಲ್ಲ, ನಾ ಭಗವಂತಗ ಭಾರಾಗಲ್ಲ, ಸಂಗಮನಾಥನಲ್ಲಿ ಹೋಗೋಣ ಅನ್ನದ ಮನುಷ್ಯನ ಮೇಲೆ ಖಾತ್ರಿ ಮಾಡಿಕೊಂಡ್ರು. ಮನುಷ್ಯಾಗ ಖಾತ್ರಿ ಆಗಬೇಕು. ಇಲ್ಲೇನು ಈ ಜಾಗಕ್ಕೆ ಬರ್ತೀರಲ್ಲ, ಬರಾಗ ನೀವೆಲ್ಲ ಇಲ್ಲಿ ಬಂದೀರಿ ಅಂದ್ರ ಬಸವ ಪುರಾಣ ಚಲೋ ಅದ. ನಮ್ಮ ಅಪ್ಪರ ತುಲಾಭಾರ ಕಣ್ತುಂಬ ನೋಡಿ ಪ್ರಸಾದ ತಗೊಂತೀವಿ ಅನ್ನುವ ಮನುಷ್ಯನ ಮೇಲೆ ಖಾತ್ರಿ ಆದ ಮೇಲೇನೆ ಈ ಜಾಗದಾಗ ಬಂದೀರಿ. ಇನ್ನು ಖಾತ್ರಿ ಆಗ್ಲಾರದವ್ರು ಎಷ್ಟು ಮಂದಿ ಮನೆಯಾಗಿಲ್ರಿ? ಅವರು ಯಾವ ಮನುಷ್ಯ ಖಾತ್ರಿ ಮಾಡ್ಕೋತಾನ ಅವ ತಪ್ಪುವುದೇ ಇಲ್ಲ. ಖಾತ್ರಿ ಆಯ್ತು ಅಂದ್ರ ಮನುಷ್ಯ ಕೈನೂ ಬಿಡಲ್ರಿ. ಈಗ ಹೊಸದಾಗಿ ಲಗ್ನಾಗಿ ಗಂಡನ ಮನೆಗೆ ಹೋಗಿರ್ತಾಳ, ಮತ್ತು ಲಗ್ನ ಹೊಸದಾಗಿರಿ, ಹಳಿದಾಗೇನು ಆಗಲ್ಲ. ಲಗ್ನಾಗಿ ಗಂಡನ ಮನೆಗೆ ಹೋದಾಗ ಆ ಹೆಣ್ಮಗಳಿಗೆ ಒಂದು ಚಿಂತೆ ಏನಂದ್ರ, ಯಾವಾಗ ನಮ್ಮ ಅಪ್ಪ ಬರ್ತಾನ, ನಮ್ಮ ಅಣ್ಣ ಬರ್ತಾನ, ಯಾವಾಗ ಬಂದ ನಾನು ಕರ್ಕೊಂಡು ಹೋಗ್ತಾರೆ ಅಂತ ಚಿಂತೆ ಮಾಡ್ತಿರ್ತಾಳೆ. ಹೊಸದಾಗಿ ಲಗ್ನಾಗಿ ಗಂಡನ ಮನೆಗೆ ಹೋದ ಹೆಣ್ಮಗಳು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರಂತ ದಾರಿ ಕಾಯ್ತಾಳ. ಆದರೆ ಮುಂದೆ ಒಂದು 4 ಮಕ್ಕಳು ಆದವು ಅಂದ್ರೆ ಆ ಹೆಣ್ಮಗಳಿಗೆ ಮನೆಯನ ಅಣ್ಣನ ಮನೆಯನ ಅಪ್ಪನ ಯಾವ ಜಾತ್ರೆ ಅದ, ಮಠದ ದೊಡ್ಡ ಕಾರ್ಯಕ್ರಮ ಅದ, ನೀವೊಂದು 15 ದಿನ ಬಾ ಅಂತೇಳಿ ಕರೆಯಕ್ಕೆ ಹೋದ್ರ ಅವಾಗೇನಂತಾಳೆ ಹೆಣ್ಮಗಳು? ಮೊದಲ ಯಾವಾಗ ಬರ್ತಾರ ಅಂತ ಕಾಯ್ತಿದಳು, ಈ ಕರೆಯಕ್ಕೆ ಹೋದಾಗ ಮಕ್ಕಳಾದ ಮೇಲೆ ಕರೆಯಕ್ಕೆ ಹೋದ್ರಂತಾಳ, ಎಣ್ಣ ನಾ ಎಲ್ಲ ಬರ್ತಿದ್ದೆ, ಇನ್ನೂ ಮಕ್ಕಳ ಸಾಲಿ ಇಲ್ಲ, ಇನ್ನೂ ಪರೀಕ್ಷೆ ಮುಗಿದಿಲ್ಲ, ನಾಳೆಗೆ ಜಾತ್ರೆ ಇರಕ್ಕಾಗಿ ನಾನು ಇವತ್ತು ಬರ್ತೀನಿ, ಈಗ ಬರಕ್ಕಾಗಲ್ಲ ಅಂತ ಹೇಳ್ತಾಳ. ಮೊದಲೇ ಸಲ ಯಾವಾಗ ಬರ್ತಾರ ಅಂತ ಕಾಯ್ದಿರುವ ಹೆಣ್ಣು ಮಗಳು ನೋಡಿರುವಂತ ಹೆಣ್ಣು ಮಗಳಿಗೆ ಯಾವಾಗ ಖಾತ್ರಿ ಆಯ್ತು ಅಂದ್ರ, ಯಾವಾಗ ಮಕ್ಕಳ ಅದು ನನಗ ಆ ಮನಿ ಎಲ್ಲ
ಇದೇ ಮನಿ ಅಂತ ಖಾತ್ರಿ ಆಯ್ತು ಆಕೆಗೆ, ಖಾತ್ರಿ. ಹಂಗ ನಾವು ಕೂಡ ಯಾವುದೇ ಒಂದು ವಿಷಯಕ್ಕೆ ಬಂದ್ರ, ಯಾವುದೇ ಒಂದು ತತ್ವದ ಪರಂಪರೆಗೆ ಬಂದ್ರೆ ನಾವು ನಮ್ಮ ಬದುಕ ಹೆಂಗಾಗಬೇಕ ಖಾತ್ರಿ ಮಾಡ್ಕೋಬೇಕು. ಆ ವಿಷಯದ ಮೇಲೆ ನಮಗೆ ನಂಬಿಕೆ ಇರಬೇಕು, ಆ ವಿಷಯದ ಮೇಲೆ ನಮಗೆ ಶ್ರದ್ಧೆ ಇರಬೇಕು. ಅಂದ್ರನ ಅದರೊಳಗೆ ಏನಾದರ ಪಡೆದುಕೊಳ್ಳಕ್ಕ ಸಾಧ್ಯತೆ ಅದ. ಆ ಒಂದು ಭಾವದೊಳಗ ಈ ಬಾಗೇವಾಡಿಯೊಳಗ ಬಸವಣ್ಣ ಈಗನೂ ಒಂದು ಯೋಚನೆ ಮಾಡದ, ಈಗೊಂದು ಯೋಚನೆ ಮಾಡದ. ಕೊನೆಗೆ ನಿರ್ಣಯವನ್ನು ಮಾಡಿದ, ಏನಾದರಾಗಲೇ ನಾನು ಕಪ್ಪಡಿ ಸಂಗಮನಾಥನಲ್ಲಿ ಹೋಗಾದೆ, ಅಲ್ಲಿ ಹೋಗಿ ಅವನ ಸೇವೆಯನ್ನು ಮಾಡಾದೆ, ಅವನ ದರ್ಶನವನ್ನು ಮಾಡಾದೆ ಅಂತ ಮನದೊಳಗ ಗಟ್ಟಿಯಾಗಿರುವಂತ ನಿರ್ಧಾರವನ್ನು ಮಾಡಿಕೊಂಡ ಬಸವಣ್ಣನವರ ಬಾಗೇವಾಡಿಯನ್ನು ಬಿಟ್ಟ ಎಲ್ಲಿಗೆ ಹೊರಟಿದ್ದಾರೆ? ಕಪ್ಪಡಿ ಸಂಗಮನಾಥನಲ್ಲಿಗೆ ಬರ್ತಾರೆ. ಯಾವಾಗ ಕಪ್ಪಡಿ ಸಂಗಮನಾಥನಲ್ಲಿ ಬರ್ತಾರೆ, ಅಲ್ಲಿ ಬಂದ ನದಿ ಒಳಗ ಸ್ನಾನವನ್ನು ಮಾಡ್ಯಾರ. ನದಿ ಒಳಗ ಸ್ನಾನವನ್ನು ಮಾಡಿ ಸಂಗಮನಾಥನ ಸೇವೆಯನ್ನ ತ್ರಿಕರಣಪೂರ್ವಕವಾಗಿ ಮಾಡ್ತಾರೆ. ನೋಡ್ರಿ, ಇಲ್ಲಿ ಬಸವಣ್ಣನವರು ಸಂಗಮನಾಥನಲ್ಲಿಗೆ ಹೋದ ಮೇಲೆ ಸಂಗಮನಾಥನ ಸೇವೆಯನ್ನ ತ್ರಿಕರಣಪೂರ್ವಕವಾಗಿ ಸೇವಾ ಮಾಡ್ಯಾರ. ಸೇವಾ ಭಾಗ್ಯ ಅನ್ನದ ಬಹಳ ಪುಣ್ಯ ಅಂತ ಹೇಳ್ತಾರೆ. ಸೇವಾ ಮಾಡಬೇಕು. ನಮ್ಮಲ್ಲಿ ಏನಾಗ್ಯದೆ, ಈಗ ಸೇವಾ ಮಾಡೋರ ಇಲ್ಲ, ಬರೀ ಸೇವನಾ ಮಾಡೋರ ಹೆಚ್ಚಾಗ್ಯಾರ. ನೋಡ್ತೀನಿ, ಸೇವೆ ಮಾಡಬೇಕು. ಸೇವಾ ಧರ್ಮ ಪರಮಧರ್ಮ, ಯೋಗಿನ ಅಪ್ಯಗಮ್ಯ ಅಂತಾರೆ. ಸೇವೆಯೊಳಗ ಎಂತೆಂಥ ಲಾಭಗಳದಾವೆ. ಆದ್ರೆ ನಮ್ಮ ಸೇವಾ ಹೆಂಗದಾವ್ರಿ ಈಗಿನ ಕಾಲದಾಗ? ನಮ್ಮ ಮಠದಾಗನ ಒಂದು ಬೋರ್ಡಿಂಗ್ದಾಗ ಒಂದು ಹುಡುಗನ ಬಿಟ್ಟಿದ್ರು. ನಮ್ಮ ಸೇವಾ ಹೇಳ್ತೀನಿ ನಿಮಗ. ಅವ್ರ ಮಠಕ್ಕೆ ಬರಾಗನೆ ಆ ಹುಡುಗನ ಕರ್ಕೊಂಬಂದು ನನ್ನ ಮಠದಾಗ ಬಿಡಾಗ ಹೇಳಿದ್ರು, ಏನ್ರಿ ಅಜ್ಜಾರ, ಈ ಹುಡುಗ ಜರ ಉಡಾಳದಾನ, ಭಾಳ ಚಾವು ಅದಾನ, ಇವನ ಕಡೆ ಜರ ಲಕ್ಷ್ಯ ಇರಲಿ ಅಂತ ಹೇಳಿದರು. ಈ ಮಠಗಳಿಗೆ ಎಂಥ ಹುಡುಗರು ತಂದು ಬಿಡ್ತಾರಂದ್ರ, ಓದ ಹುಡುಗನ ಮನೆಯಾಗ ಇಟ್ಕೊತಾರೆ, ಉಡಾಳ ಹುಡುಗರನ್ನ ತಂದು ಮಡ್ದಾಗ ಬಿಡ್ತಾರ. ಇನ್ನು ಇರಲ್ದು ಯಾಕ ಅಂತೇಳಿ ನಾನು ಇಟ್ಕೊಂಡಿದ್ದೆ. ಈಗ ಇರಬೇಕಾದ್ರ ಆ ಹುಡುಗ ಏನು ಮಠದಾಗ ಸೇವಾನ ಮಾಡವಲ್ಲ, ಆರಾಮ್ ಮೂಲ ತುಣಾವ ಕುಂದ್ರಾವ. ನಾನು ಒಂದು ದಿನ ಸಹಜವಾಗಿ ಆ ಹುಡುಗನಿಗೆ ಹೇಳಿದೆ, ಲೇ ತಮ್ಮ ಇಲ್ಲಿ ಬಾ ಅಂದಿ. ಯಾಕ್ರಿ ಅಜ್ಜವರ ಅನ್ನ? ಏನಿಲ್ಲ, ಮಠದ ಮುಂದ ಬಾವಿ, ಇದೇನು ನಿಮ್ಮ ಅಂಗಳದಲ್ಲ, ಇಟ್ಟು ದೊಡ್ಡದು, ನಮ್ಮ ಮಠದ ಮಹಾದ್ವಾರ ಕತ್ತಿನೇ ಬಾವಿ ಅದ. ಆ ಬಾವಿಯಾಗ ಹೋಗಿ ಒಂದು ಬಿಂದಿಗೆ ನೀರು ತಗೊಂಬ ಅಂತ ನಾ ಹೇಳಿದೆ. ಅವ ಹೇಳೋದು ಒಂದೇ ತಡ, ಒಳ್ಳೆ ನನಗೇನು ಕೇಳ್ದ, ಅಜ್ಜವರ ಅನ್ನೋ. ಯಾಕ? ನಮ್ಮವ್ವ ಏನು ಹೇಳಲ್ಲ ಅಂದವ ನನಗ. ಏನು ಹೇಳಲೇ ನಿಮ್ಮವ್ವ? ಏನಿಲ್ಲ, ನಾಯರೇ ಉಡಾಳ, ನೀರು ತರಕ್ಕೆ ಹೋಗಿ ಕಾಲು ಜಾರಿ ಬಾವಿಯಾಗಿ ಬಿದ್ರ ನಾಳೆ ನಿಮಗ ಅಪವಾದ್ರಿ ಎಂದವ. ಬಿಟ್ಟು ಬಿಡು ಅಂದೆ, ಕಿರಿಕಿರಿನೇ ಬೇಡ. ಈಗ 8 ದಿನ ಕಳೆಯದರಾಗ ಮತ್ತ ಕರ್ದಿನ ಬೀಳಲಿಲ್ಲ. ನೀರು ಬೇಡ, ಅಲ್ಲೇ ಮುಂದೆ ಪತ್ರಿ ಗಿಡ ಅದ, ಒಂದು 4 ಪತ್ರಿ ಏರಿ ತಗೊಂಬಾರಿ ಅಂದ. ಅವಾಗ ಮತ್ತೇನೋ ಮುತ್ಯಾರ, ಮತ್ತೆ ನಮ್ಮವ್ ಹೇಳಿದ ಮರ್ತೀರೇನು ಅಂದವ. ಏನು ಹೇಳ? ನಾ ಉಡಾಳ, ಪತ್ರಿ ಗಿಡ ಮ್ಯಾಲೆ ಏರಿ ಪತ್ರಿ ಹರಿಯಾಗ ಕಾಲು ಜಾರಿ ಬಿದ್ರ ನಾಳೆಗೆ ನಿಮಗ ನೋಡ್ರಿ ಅಪವಾದ ಅಂದವ. ಓಲಿ ಬಿಟ್ಟು ಬಿಡು ಒಂದೆ ನಾನು. ಹಿಂಗೊಂದು 15 ದಿನ ಕಳೆದರಾಗ ನಮ್ಮ ಊರೊಳಗ ನಿಮ್ಮಲ್ಲಿ ಹೆಂಗ ಜಗದ್ಗುರು ರೇವಣ ಸಿದ್ಧರ ಒಂದು ಸ್ಥಾನ ಇದೆ, ನಮ್ಮ ಊರೊಳಗ ಬಹಳ ದೊಡ್ಡ ರೇವಣ ಸಿದ್ದೇಶ್ವರ ದೇವಾಲಯ ಇದೆ. ಆ ರೇವಣ ಸಿದ್ದೇಶ್ವರ ಗುಡಿಗೆ ಯಾರೋ ಗುಡಿಯಾಗ ಅಡಿಗೆ ಮಾಡಿ ಐದೊಳಿ ಉಣಸಾಕಂತೇಳಿ ಮಠದಾಗ 1-2 ಹುಡುಗರಿದ್ರ ಊಟಕ್ಕೆ ಕಳಿಸ್ರಿ ಅಂತ ಬಂದರಿ ಅವರು. ಇವ ಮಗ ಮಗ್ಲ ಕೂತಿದ್ದ. ನಾನೇನು ವಿಚಾರ ಮಾಡಿದೆ, ಇವ ಕೆಲಸ ಏರೇ ಮಾಡಲ್ಲ, ಇವನಿಗೆ ಕಳ್ಸೋದು ಬೇಡ, ಕೆಲಸ ಮಾಡ ಹುಡುಗರಿಗೆ ಕಳಿಸ್ಬೇಕಂತ ನಾ ಹಿಂಗೆ ವಿಚಾರ ಮಾಡೋದ್ರಾಗ ಇವ ಏನು ಮಗ್ಲು ಕೂತಿದ್ನಲ್ಲ ಮುತ್ಯಾರ ಅಂದವ. ನಾನು ಯಾಕೋ ಅಂದೆ, ಈಗ
ಈ ಮೊನ್ನೆ ಏನು 2 ಸಲ ಹೇಳಿರಿ, ನಿಮ್ಮ ಮಾತ ವಲ್ಲಂದೀನಿ, ಇದೊಂದು ಮಾತ ನಡೆಸ್ಕೊಡ್ಲಿ ಅಂದವ ನನಗ. ಇವು ಸೇವಾ ಮಾಡ್ತಾವನ್ರಿ? ಇವು ಸೇವಾ ಮಾಡವಲ್ಲ, ಸೇವನ ಮಾಡವೇ. ನಮ್ಮ ಸೇವೆ ಸಂಗಮನಾಥನ ಸೇವಾ ಮಾಡ್ತಾನೆ. ನಮ್ಮಲ್ಲಿ ಬಹಳ ನಮೂನಿ ಸೇವಾ ಮಾಡೋದಾರ. ಒಮ್ಮೆ ಗಂಡ ಹೆಣ್ತಿಗೆ ಹೇಳಿದನಂತ. ಏನು ಹೇಳ್ದ? ಜರ ಸೇವಾ ಮಾಡ ಅಂದ. ಅದು ಮೊದಲ ಅರ್ಧೋಟಿ ಇತ್ರಿ. ಸೇವಾ ಮಾಡಕ್ಕ ಮನ್ಯಾಗೇನ ಒಳ್ಳೆಣ್ಣೆ ಕಡ್ಲಿ ಹಿಟ್ಟಿಟ್ಟಿದೇನಂತದು. ಅವ ಅಂದ, ಸೇವಾ ಅಂದ್ರ ಒಳ್ಳೆಣ್ಣೆ ಕಡ್ಲಿ ಹಿಟ್ಟಿನ ಸೇವಾ ಅಲ್ಲ, ಜರ ಮೈ ಕೈ ಒತ್ತದಕ್ಕೆ ಸೇವಾ ಅಂತಾರ ಅಂದವ. ಆಕಿ ಅಂದಳ, ಏನು ದೊಡ್ಡ ಕಮಾಯಿ ಕಡ್ದಿದಿ ಅಂತ ಮೈ ಕೈ ಒತ್ಲಿ ಅಂದಳಕ್ಕಿ. ನೀ ನೋಡಿದ್ರ ಕನ್ನಡ ಶಾಲೆ ಮಾಸ್ತರ್ ಇದ್ದೀರಿ, ಇನ್ನು ಶಾಲ್ಯಾಗ ಮಕ್ಕಳ ಮುಂದೆ ಪಾಠ ಹೇಳಿ ಒದರ್ಯಾಡಿ ಗಂಟಲು ಭಾಳ ಹೈರಾಣ ಆಗಿರ್ಬೇಕ. ಒತ್ತಂದ್ರ ಕುತ್ತಿಗೆ ಒತ್ತೀನಿ ಅಂತದು. ಇದೇನು ಸೇವಾನು? ಕಾರಣ ನಿಮಗೆ ಯಾಕೆ ಕೇಳ್ತೀನಿ ಅಂದರೆ, ಬಸವಣ್ಣನವರ ಎಂಥ ಸೇವೆಯನ್ನು ಮಾಡ್ತಾರೆ. ಆ ಸ್ನಾನ ಮಾಡಿ ಬಂದ ಸಂಗಮನಾಥ ಲಿಂಗದ ಮುಂದೆ ಕೂತುಕೊಂಡ ಆ ಸಂಗಮನಾಥನಲ್ಲಿ ಬೇಡಿಕೊಂಡಾರ. ಏನು ಬೇಡ್ಯಾರ? ಈಗ ನನ್ನ ಬದುಕ ಬಸವಣ್ಣ ಕೇಳಾಕತ್ಯಾನ ಸಂಗಮನಾಥನಿಗೆ. ಈಗ ನನ್ನ ಜೀವನ ಹೆಂಗಾಗ್ಯದಂದ್ರ, ಈಗ ನನ್ನ ಬದುಕ ಹೆಂಗಾಗ್ಯದಂದ್ರ, ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬಾ ಅಂಬಾ ಎಂದು ಕರೆಯುತ್ತಲಿದ್ದೇನೆ. ನೋಡಿ, ಸಂಗಮನಾಥನ ಎದುರು ಕೂತುಕೊಂಡ ಬಸವಣ್ಣ ತನ್ನ ಮನದಳಲವನ್ನು ತೋಡಿಕೊಂಡಾನ. ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬಾ ಅಂಬಾ ಎಂದು ಕರೆಯುತ್ತಲಿದ್ದೇನೆ, ಅಂಬಾ ಅಂಬಾ ಎಂದು ಒದರುತ್ತಲಿದ್ದೇನೆ. ಕೂಡಲ ಸಂಗಮ ದೇವ ಬಾಳು ಬಾಳೆಂಬನಕ್ಕ ಅಂತ ಕೇಳ್ತಾರ. ಸ್ನಾನ ಮಾಡಿ ಸಂಗಮನಾಥನೆದರ ಹಲವಾರು ರೀತಿಯ ತನ್ನ ಮನದಳಲವನ್ನ, ಹಲವಾರು ರೀತಿಯ ಬೇಡಿಕೆಯನ್ನ ಬಸವಣ್ಣನವರ ಆ ರೀತಿಯಾಗಿ ಆ ಸಂಗಮನಾಥನ ಮುಂದೆ ತನ್ನ ಮನಸ್ಸಿನ ಅಳಲವನ್ನ ಈ ರೀತಿಯಾಗಿ ಬೇಡ್ಕೋತಾರ. ಆ ಭಗವಂತನನ್ನ ಈ ರೀತಿಯಾಗಿ ಸ್ಮರಿಸ್ತಾರ. ನೋಡುವ ನಿನ್ನ ನೋಟದಲ್ಲೇ, ಆಡುವ ನಿನ್ನ ಮಾತಿನಲ್ಲೇ, ಚಿಂತಿಪ ನಿನ್ನ ಮನದಲ್ಲಿ ತುಂಬಿದೆ ಅವನ ಚೇತನ, ಚೇತನ ಸ್ಮರಿಸೋ ಭಗವಂತನ, ಮಾಡು ಅವನ ಚಿಂತನ, ಸ್ಮರಿಸೋ ಭಗವಂತನ, ಸ್ಮರಿಸೋ ಭಗವಂತನ, ಮಾಡು ಅವನ ಚಿಂತನ, ಸ್ಮರಿಸೋ ಭಗವಂತನ. ಆಗುವುದು ಆವಾಗ ನಿನ್ನ ಜನ್ಮ ಪಾವನ, ಪಾವನ ಸ್ಮರಿಸೋ ಭಗವಂತನ. ನೋಡುವ ನಿನ್ನ ನೋಟದಲ್ಲಿ, ಆಡುವ ನಿನ್ನ ಮಾತಿನಲ್ಲಿ, ಚಿಂತಿಪ ನಿನ್ನ ಮನದಲ್ಲಿ ತುಂಬಿದೆ ಅವನ ಚೇತನ, ಚೇತನ ಸ್ಮರಿಸೋ ಭಗವಂತನ, ಮಾಡು ಅವನ ಚಿಂತನ,
ಚಿಂತನ ಸ್ಮರಿಸೋ ಭಗವಂತನ ಮಾಡು ಅವನ ಚಿಂತನ ಬಸವನಾಗು ಭಕ್ತಿಯಲ್ಲಿ ಬಸವನಾಗು ಭಕ್ತಿಯಲ್ಲಿ ಹಣ ಮನಾಗು ಬಲದಲ್ಲಿ ಬಸವನಾಗು ಭಕ್ತಿಯಲ್ಲಿ ಹಣ ಮನಾಗು ಬಲದಲ್ಲಿ ಕರಣನಾಗು ದಾನದಲ್ಲಿ ಕರಣನಾಗು ದಾನದಲ್ಲಿ ಕ್ರೈಸ್ತನಾಗು ಕ್ಷಮೆಯಲ್ಲಿ ಕ್ರೈಸ್ತನಾಗು ಕ್ಷಮೆಯಲ್ಲಿ ಸ್ಮರಿಸೋ ಭಗವಂತನ ಮಾಡು ಅವನ ಚಿಂತನ ಸ್ಮರಿಸು ಭಗವಂತನ 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 ಚಿಂತನ. ಹೀಗೆ ಬಸವಣ್ಣನವರು ಆ ಸಂಗಮನಾಥನ ಎದುರೇ ಕೂತ್ಕೊಂಡು ತನ್ನ ಮನಸ್ಸಿನ ಅಳಲನ್ನ ತನ್ನ ಮನಸ್ಸಿನ ವಿಚಾರವನ್ನ ಯಾರೊಡನೆ ಸ್ಮರಿಸಲಿಕ್ಕತ್ತಿದ್ದಾನೆ? ಸಂಗಮನಾಥನೊಡನೆ ಆ ಸ್ಮರಣೆ ನಡೆದದು. ನಾವೆಲ್ಲ ದೇವರ ಧ್ಯಾನವನ್ನು ಮಾಡಬೇಕ್ರಿ. ಇಲ್ಲಿ ಬಸವಣ್ಣ ಆ ಸಂಗಮನಾಥನ ಎದುರ ಹೇಗೆ ತನ್ನ ಮನಸ್ಸಿನ ಧ್ಯಾನದ ಮುಖಾಂತರ ತನ್ನ ಅಳಲನ್ನು ಹೇಳಾಕತ್ಯಾರ. ದೇವರಿಗೆ ಹೇಳಬೇಕು, ದೇವರೆದರ ನಾವು ಕೇಳ್ಕೋಬೇಕು, ದೇವರ ಧ್ಯಾನಗಳನ್ನು ಮಾಡಬೇಕು. ಆದ್ರೆ ನಮ್ಮ ಮನಸ್ಸು ಹೆಂಗಾಗ್ಯದ, ದೇವರ ಧ್ಯಾನ ಮಾಡಕ್ಕ ಮನಸ್ಸ ಇಲ್ಲ ಇವತ್ತು. ಯಾರಿಗರೇ ಕೇಳ್ರಿ, ಯಾಕ್ರಿ ಅಣ್ಣಾರ ನಾವೊಬ್ರಿಗೆ ಕೇಳಿದ್ದೆ, ಇತ್ತಿತ್ತಲಾಗಿ ಮಠದ ಕಡೆನೇ ಬರಲ್ಲಾಗಿರಿ ಅಂತ ಒಂದು ಮಾತಂದಿ. ಅವ್ರ ಹೊಳ್ಳಿ ನನಗೇನು ಹೇಳಿದ್ರು, ಮುತ್ಯಾರ ಅಜ್ಜರ ಎಲ್ಲಿ ಮಠಕ್ಕೆ ಬರಲ್ರಿ, ಸಾಯ್ಬೇಕಂತೀನಿ ಪುರುಸೊತ್ತಿಲ್ಲ ಅಂದ್ರು ಅವರು. ನಮ್ಮ ಜನಗಳಿಗೆ ಹಿಂಗಾಗ್ಯದಲ್ಲ, ಯಾರಿಗೆ ಕೇಳ್ರಿ ಪುರುಸೊತ್ತ ಇಲ್ಲ. ಆದ್ರೆ ನಿಮಗೊಂದು ನಾನು ಕಿವಿ ಮಾತ ಹೇಳ್ತೇನೆ, ಒಂದು ಮನಸ್ಸು ರಿಸರ್ವ್ ಇರಬೇಕು ನಮಗೆ. ನಿಮಗ ಒಂದು 15 ದಿನದೊಳಗ ಈಗ 5 ದಿನ ಕಳೆದೆ, ಇನ್ನು ಇರೋದ 9 ದಿನ. ಈ 9 ದಿನ ಒಂದಿಟ್ಟು ಮನಸ್ಸು ರಿಸರ್ವ್ ಇಡ್ರಿ. ಎದಕ್ಕಾಗಿ ಇಡ್ರಿ? ಅಪ್ಪಗಳ ತುಲಾಭಾರ ಬಸವ ಪುರಾಣ ಕೇಳಿಕ್ಕ 7 ಗಂಟೆಯಿಂದ 9:30ವರೆಗೆ ಮನಸ್ಸು ರಿಸರ್ವ್ ಇಡ್ರಿ, ರಿಸರ್ವ್ ಇಡ್ರಿ. ನಾನು ಹೇಳೋದು ರಿಸರ್ವ್ ಹೆಂಗಿಡಬೇಕು ಅಂದ್ರೆ ಇಡಾಕ ಬರ್ತದ. ನಿನ್ನ ಮನಸ್ಸಿನಾಗ ಹೆಣ್ರಿರ್ಲಿ, ಮಕ್ಕಳಿರ್ಲಿ, ಬದುಕಿರ್ಲಿ, ಬಾಳ್ವೆ ಇರಲಿ, ಏನಾರ ಇರಲಿ, ಒಂದೀಟು ರಿಸರ್ವ್ ಇಡಬೇಕು. ಹೆಂಗೆ ಇಡಬೇಕು ಅನ್ನೋದಕ್ಕೆ ನಿಮಗೊಂದು ಮಾತು ಹೇಳ್ತೀನಿ. ಈಗ ಒಂದು ಮುದುಕಿ ಬಾಗೇವಾಡಿ ಸಂತಿಗೆ ಹೋಗ್ಯಾಳ. ಬಾಗೇವಾಡಿ ಸಂತೆ ಮಾಡ್ಯಾಳ, ಇನ್ನೇನು ಊರಿಗೆ ಹೋಗ್ಬೇಕಂತಾಳ. ಕೊನೆಯ ಬಸ್ ಅದು ಒಂದೇ ಅದ. ಆ ಬಸ್ಸಿಗೆ ಹೋಗ್ಲಿಲ್ಲ ಅಂದ್ರೆ ಊರು ಮುಟ್ಟಕ್ಕಾಗಲ್ಲ. ಹಂಗ ಹಿಂಗ ಮಾಡಿ ಆ ಬಸ್ಸಿಗೆ ಹೋಗ್ಬೇಕಂತೇಳಿ ಕಿರಾಣಿಯ ಎಲ್ಲ ಸಂತೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರೋದ್ರಾಗ ಅವ್ರಿಗೆ ಊರಿಗೆ ಹೋಗೋ ಬಸ್ಸ ತುಂಬಿ ತುಳ್ಕಾಕತ್ತಿತ್ತು. ಬಸ್ನ್ಯಾಗ ಮ್ಯಾಲ್ನೂ ಜನ ಅದಾರ, ಒಳಗನು ತುಂಬ್ಯಾರ, ಬಾಗಲ್ದಾಗನು ಜೋತ್ಯಾಡಕತ್ಯಾರ. ಕೊನೆಗೆ ಮುದುಕಿ ಅಂದಳ, ಹೆಂಗಾರ ಮಾಡಿ ನಾವು ಊರಿಗೆ ಹೋಗ್ಬೇಕಲ್ಲ ಅಂತೇಳಿ ಡ್ರೈವರ್ ಸೈಡ್ ಕ್ಯಾಬಿಂದಾಗಾರ ಜಾಗ ಅದ ಏನಂತ ಹಿಂಗೆ ಹೋದಳ. ಆ ಡ್ರೈವರ್ ಸೈಡ್ ಕ್ಯಾಬಿಂದಾಗ ಒಂಟಗಾಲ ಮೇಲೆ
ಒಂದು 10-20 ಮಂದಿ ನಿಂತಿದ್ರು. ಮುದುಕಿ ಅಂದಳ, ಇನ್ನು ಹೆಂಗಾರ ನಾವು ಊರಿಗೆ ಹೋಗೋದು, ಈ ಬಸ್ನ್ಯಾಗ ಕಾಲಿಡಾಕ ಜಾಗ ಇಲ್ಲ, ಬಿಟ್ರ ಬಸ್ ಸ್ಟ್ಯಾಂಡ್ನ್ಯಾಗ ಇರ್ಬೇಕು, ಹೆಂಗೆ ಮಾಡಲಿ ಅಂತೇಳಿ ಹಂಗ ಹಿಂಗ ಡ್ರೈವರ್ ಸೈಡ್ ಕ್ಯಾಬಿನ್ದಾಗ ಆ ಮುದುಕಿ ಆ ಬಸ್ ಹತ್ತಿತು. ಆ ಬಸ್ನ್ಯಾಗ ಹೋಗಿ ಬಸ್ನ್ಯಾಗಿದ್ದ ಮಂದಿಗೆ ಬೈಯಾಕತ್ತ ಮುದುಕಿ. ಯಾಕೆ ಬೈಯಾಕತ್ತ? ಈ ಬಸ್ನ್ಯಾಗ ಎಷ್ಟು ಹುಚ್ಚದಾರ ಮಂದಿ ಅಂದಳಕ್ಕೆ. ಇಲ್ಲೊಂದು ಸೀಟ ಖಾಲಿನೇ ಬಿಟ್ಟಾವ, ಬರೀ ಒಂಟಗಾಲ ಮೇಲೆ ನಿಂತಾವಂತ ಮಂದಿಗೆ ಬೈದ್ರು. ಯಾವ ಸೀಟ? ಡ್ರೈವರ್ನ ಸೀಟ್ ಒಂದು ಖಾಲಿ ಇತ್ತಲ್ಲ. ಆ ಡ್ರೈವರ್ನ ಸೀಟ್ ಖಾಲಿ ಇತ್ತ, ಅದ್ರ ಮೇಲೆ ಹೋಗಿ ಕುಂತ್ಕೊಂಡು ಡ್ರೈವರ್ನ ಸೀಟಿನ ಮೇಲೆ ಕುಂತು ತಲೆ ಮೇಲಿನ ಕಿರಾಣಿದೊಂದು ದೊಡ್ಡ ಗಂಟಿತ್ತಲ್ಲ, ಆ ಕಿರಾಣಿ ಗಂಟೊಯ್ದು ಸ್ಟೇರಿಂಗ್ ಮೇಲೆ ಇಟ್ಟಳ್ರಿ. ಹಿಂಗ ಒಳ್ಳೆ ಮನ್ಯಾಗ ಕೂತಂಗಾಯ್ತು ಮುದುಕಿ. ಕೈಯಾಗ ಒಂದು ಒಳ್ಳೆಣ್ಣೆ ಡಬ್ಬಿ ಇತ್ತು. ಆ ಒಳ್ಳೆಣ್ಣೆ ಡಬ್ಬಿ ಏನು ಮಾಡ್ದಳ, ಗೇರ್ ಹಾಕೋದಿರ್ತದಲ್ಲ ಅದು ಕೊಯ್ದು ಹಿಂಗೆ ಹಾಕಿಬಿಟ್ಟಳು. ಆರಾಮಾಗಿ ಕುಂತ್ಕೊಳ್ಳ ಮುದುಕಿ. ಏನು ಬಸ್ ಬಿಡೋ ಯಾಳೆ ಆಯ್ತ. ಡ್ರೈವರ್ ಬಂದ, ಬಾಗ್ಲ ತೆಗದ. ಈ ಮುದುಕಿನ ನೋಡ್ದ. ಈ ಮುದುಕಿಯನ್ನು ಹೇಳೇ ಇಲ್ಲ. ಆ ಡ್ರೈವರ್ ಅಂದ, ಹಳ್ಳಿ ಮುದುಕಿ, ನಾ ಡ್ರೈವರ್ ಅನ್ನೋದ ಗೊತ್ತಾಗಿಲ್ಲ ಅಂತೇಳಿ ಅಜ್ಜಿ ಆಯಿ ಇಲ್ಲಿ ಹೇಳ ಅಂದವ. ಆ ಮುದುಕಿ ಅಂದಳ, ನಾ ಯಾಕೆ ಕೇಳಿ ಅಂದಳಕ್ಕಿ. ಇವ ಡ್ರೈವರ್ ಅಂದ, ಅದು ನನ್ನ ಜಾಗ ಅಂದವ. ನಿನ್ನ ಜಾಗ ಅನ್ನಕ್ಕ ಏನು ಟೋಪಿಗೆ ಟಾವೆಲ್ಲ ರುಮಾಲ ಏನಾರು ಗುರ್ತಿಟ್ಟಿದೇನಂತ ಮುದುಕಿ. ಡ್ರೈವರ್ ಅಂದ, ಇದೇನು ಎಡವಟ್ಟದ ಅಂದವ. ಇಲ್ಲ ಅಜ್ಜಿ, ಈ ಬಸ್ ನಿಮ್ಮ ಊರಿಗೆ ಹೋಗ್ಬೇಕಾ ಬೇಡ ಅಂದ. ನಮ್ಮ ಊರಿಗೆ ಹೋಗ್ಬೇಕು. ಹಂಗಾದ್ರ ಈ ಬಸ್ ನಿಮ್ಮ ಊರಿಗೆ ಹೋಗ್ಬೇಕಂದ್ರ ನೀ ಇಲ್ಲಿ ಹೇಳು, ನಾನು ಬಸ್ ಚಾಲು ಮಾಡಿ ಬಸ್ ನಿಮ್ಮ ಊರಿಗೆ ಹೋಯ್ತೀನಿ ಅಂದ. ಅವಾಗ ಮುದುಕಿ ಅಂದಳ, ನಾ ಕುಂತ ಸೀಟಿನ ಮೇಲೆ ಕುಂತ ಗಾಡಿ ಹೊಡಿಬೇಕಂತೇನು ಬರ್ಕೊಟ್ಟದನ, ಅಲ್ಲೆಲ್ಲರಿ ಹಿಂದೆ ಕೂತ್ ಹೊಡಿ ಅಂತ ಮುದುಕಿ. ಡ್ರೈವರ್ನ ಸೀಟ ಹೆಂಗ ರಿಸರ್ವ್ ಇರ್ತದ. ಬಸ್ನ್ಯಾಗ ಎಷ್ಟ ಮಂದಿ ತುಂಬಿರ್ಲಿ, ಡ್ರೈವರ್ನ ಸೀಟ್ ಅನ್ನೋದೊಂದು ಹೆಂಗ ರಿಸರ್ವ್ ಇರ್ತದ. ನಮ್ಮ ಮನುಷ್ಯನ್ಯಾಗ ಹೆಣ್ರಿರ್ಲಿ, ಮಕ್ಕಳಿರ್ಲಿ, ಬದುಕಿರ್ಲಿ, ಬಾಳ್ವೆ ಇರ್ಲಿ, ಏನಾರ ಇರ್ಲಿ, ಆದ್ರೆ ಭಗವಂತನ ಧ್ಯಾನಕ್ಕ ಒಳ್ಳೆ ಕೆಲಸಕ್ಕ ಒಂದಿಟ್ಟು ಮನಸ್ಸ ರಿಸರ್ವ್ ಇಡಬೇಕು. ನಿಮಗೆ ರಿಸರ್ವ್ ಇಡ್ರಿ ಅಂತೆ ಅಪ್ಪಗಳವರು 15 ದಿನ ಬಸವ ಪುರಾಣವನ್ನು ಇಲ್ಲಿ ಆರಂಭ ಮಾಡ್ಯಾರ. 8 ಮಂದಿ ರಿಸರ್ವ್ ಇಟ್ಟೀರಿ. ನಾನು ಆಗಲೇ ನೋಡಾಕತ್ತೀನಿ, ದಿನನಿತ್ಯ ತಪ್ಪದೇ ಬರೋರು ಬಹಳ ಜನಗಳನ್ನು ನೋಡ್ತೀನಿ ಬರಾಕತ್ತಿ. ಬರ್ರಿ, ಇದರ ರುಚಿಯ ಅನುಭವ ಆಗ್ತದೆ. ದೂರ ಇದ್ರೆ ಗೊತ್ತಾಗಲ್ಲ, ಸಮೀಪಕ್ಕೆ ಬರ್ರಿ, ಇದರ ಎಲ್ಲ ಅನುಭವಗಳನ್ನಾಗ್ತಾವೆ. ಅದಕ್ಕೆ ಇಲ್ಲಿ ಬಸವಣ್ಣ ಆ ಸಂಗಮನಾಥನ ಎದುರು ಕೂತುಕೊಂಡ ಹೀಗೆ ಕಣ್ಣು ಮುಚ್ಚಿಕೊಂಡ ಧ್ಯಾನವನ್ನು ಮಾಡ್ತಾ ಇರುವಾಗ ಆ ಬಸವಣ್ಣನವರನ್ನ ಬಂದ ಯಾರು ಕರ್ಕೊಂಡು ಹೋಗ್ತಾರೆ ಆ ಸಂಗಮನಾಥನ ಸನ್ನಿಧಾನದೊಳಗ ಇವ ಮತ್ತೆ ಏನು ನಡೆಯುತ್ತಾವನ್ನುವ ಕಥೆ ಮತ್ತೆ ನಾಳೆಯ ದಿನ ನಾವು ನೀವುಗಳೆಲ್ಲ ನೋಡೋಣ ಅಂತ ತಿಳ್ಕೊಂಡು ಹೇಳಿ ನಡ್ಕೊಂಡು ಬಂದಿರುವ ಈ ಬಸವ ಮಹಾತ್ಮರ ಪುರಾಣ ಆಗಲೇ 8 ಗಂಟೆ 45 ನಿಮಿಷ ಸಮೀಪವಾಗಿ ಬಂದಿದ್ದೇವೆ. ನಾನು ಹೇಳಿನೆಲ್ಲ, ನೀವು 7:15 8 ಮಂದಿರೇ ಬರ್ರಿ. ನಾನು ಆರಂಭ ಅಂತೂ ಮಾಡೀನಿ. 7:15 ಆರಂಭ, 8:15 ಆಗಬೇಕು. 5-10 ನಿಮಿಷ ಹೆಚ್ಚು ಕಮ್ಮಿ ಸಮಯವನ್ನು ನಾವು ಸ್ವೀಕಾರ ಮಾಡಿದ್ದೇನೆ. ಯಾಕಂದರೆ ಪೂಜ್ಯರ ತುಲಾಭಾರ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಈ ವೇದಿಕೆಯ ಮುಖಾಂತರ ನಡೆಯೋದಿರೋದ್ರಿಂದ ಇದು ಬೇಕನ್ನಾಗ ಮುಗಿಬೇಕ್ರಿ.